ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣಿ ಅವತಾರವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಭಗವಂತನ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಇವತ್ತಿನ ಸತ್ಸಂಗದಲ್ಲಿ ಕರ್ಮಯೋಗ, ಈ ಕರ್ಮಯೋಗವನ್ನು ಮಾಡೋದಕ್ಕೆ ನಾವು ಕರ್ಮ ಸಿದ್ಧಾಂತವನ್ನು ಅರ್ಥಬೇಕು. ಕರ್ಮ ಸಿದ್ಧಾಂತದ ಬಗ್ಗೆ ಶಾಸ್ತ್ರ ಗ್ರಂಥಗಳಲ್ಲಿ ಹಲವಾರು ರೀತಿಯಲ್ಲಿ ನಮಗೆ ವಿವರಣೆ ಸಿಗುತ್ತೆ. ನಿನ್ನೆ ಈ ಕರ್ಮ ಸಿದ್ಧಾಂತದ ಬಗ್ಗೆ ಪೀಠಿಕೆಯನ್ನು ನೋಡಿದ್ವಿ. ಕರ್ಮ ಅಂದ್ರೆ ಏನು, ನಾವು ಈ ಕರ್ಮ ಭೂಮಿಗೆ ಯಾಕೆ ಬಂದಿದ್ದೀವಿ, ಇಲ್ಲಿ ಬಂದು ನಾವು ಮಾಡುವಂಥದ್ದು ಏನು, ಇವೆಲ್ಲ ಮುಖ್ಯವಾಗಿ ನಾವು ಗಮನಿಸ್ತಾ ಬಂದ್ವಿ. ಅದರಲ್ಲಿ ಬಹಳ ಮುಖ್ಯವಾದ ವಿಚಾರ ಪರಮಾತ್ಮನ ಮಾತು. ಜ್ಞಾನಿಗಳು ಅಥವಾ ವಿದ್ಯಾವಂತರು ಲೋಕ ಸಂಗ್ರಹಕ್ಕಾಗಿ ಕರ್ಮ ಮಾಡ್ತಾರೆ, ಅನಾಸಕ್ತರಾಗಿ ಮಾಡ್ತಾರೆ. ಅಜ್ಞಾನಿಗಳು ತಮ್ಮ ಸ್ವಾರ್ಥಕ್ಕಾಗಿ ಕರ್ಮವನ್ನು ಮಾಡ್ತಾರೆ, ಆಸಕ್ತಿಯಿಂದ ಮಾಡ್ತಾರೆ. ಇದು ಮುಖ್ಯವಾದ ವ್ಯತ್ಯಾಸ. ವಿದ್ಯಾವಂತರು ಬಂಧನದಿಂದ ಬಿಡುಗಡೆಯನ್ನು ಹೊಂದುತ್ತಾರೆ, ಕರ್ಮ ಬಂಧನದಿಂದ. ಅವಿದ್ಯಾವಂತರು ಕರ್ಮ ಬಂಧನದಲ್ಲಿ ಸಿಕ್ಕಾಕೋತಾರೆ. ಕರ್ಮ ಬಂಧನದಲ್ಲಿ ಸಿಲುಕಿರೋರು ಪುನಃ ಈ ಕರ್ಮ ಭೂಮಿಯಲ್ಲಿ ಹುಟ್ಟುತ್ತಾರೆ. ಹುಟ್ಟಿ ಏನ್ ಮಾಡ್ತಾರೆ, ಪ್ರಾರಬ್ಧ ಕರ್ಮವನ್ನ ಅನುಭವಿಸ್ತಾರೆ. ಬಹಳ ಸರಳ. ನಾವೀಗ ಏನ್ ಮಾಡ್ಬೇಕು, ಎರಡು ಕಾಲನ್ನು ತಗೋಬೇಕು. ಒಂದು ವಿದ್ಯಾವಂತರು, ಇನ್ನೊಂದು ಅವಿದ್ಯಾವಂತರು. ಎರಡನೇದು ಕರ್ಮವನ್ನ ಹೇಗೆ ಮಾಡಬೇಕು, ಹೇಗೆ ಮಾಡಬಾರ್ದು. ಕರ್ಮ ಮಾಡದೇ ಇರಲು ಸಾಧ್ಯವೇ ಇಲ್ಲ. ಪರಮಾತ್ಮನೇ ಹೇಳಿದ್ದಾನೆ, ಶರೀರ ಅಂತ ಬಂದ್ಮೇಲೆ ನಾನು ಸುಮ್ಮನೆ ಇರ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಕರ್ಮಭೂಮಿಯಲ್ಲಿ ನಾವು ಗೊತ್ತಿದ್ದು ಅಥವಾ ಗೊತ್ತಿಲ್ಲದೆ ಕರ್ಮ ಮಾಡ್ತಾನೆ. ಗೊತ್ತಿದ್ದು ಮಾಡಿದ್ರು ಗೊತ್ತಿಲ್ಲದೆ ಮಾಡಿದ್ರು ಕರ್ಮದ ಫಲ ಅದು ನಮ್ಮ ಒಂದು ಸಂಚಿತ ಕರ್ಮ ಆಗಿ ನಮಗೆ ಸೇರ್ಕೊಳ್ತಾ ಇರುತ್ತೆ. ಇದೇ ನಮಗೆ ಮುಂದೆ ಪ್ರಾರಬ್ಧ ಕರ್ಮವಾಗಿ ಅನುಭವಿಸಬೇಕಾಗುತ್ತೆ. ಇವತ್ತು ಕರ್ಮ ಸಿದ್ಧಾಂತದ ಮುಂದಿನ ವಿಚಾರ ಏನು, ಕೆಲವು ಉದಾಹರಣೆಗಳಿಂದ ನಾವು ಗಮನಿಸಿದ್ರೆ ನಮಗಿದು ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಪರಮಾತ್ಮ ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ, ನಿರ್ಯೋಗಕ್ಷೇಮ ಆತ್ಮವಾದ. ನೀನು ಹೇಗಿರ್ಬೇಕು
ಲೋಕದಲ್ಲಿ ಇದ್ರೆ ಯೋಗಕ್ಷೇಮದ ಚಿಂತೆಯನ್ನ ಮಾಡದೆ ಆತ್ಮನಿಷ್ಠನಾಗಿ ನೀನು ಜೀವನವನ್ನ ಮಾಡಬೇಕು. ಯಾರಿಗೆ ಹೇಳ್ತಾ ಇರೋದು? ಎಲ್ಲ ಮನುಷ್ಯರಿಗೂ, ಅವರು ಗೃಹಸ್ಥರಾಗಲಿ ಸನ್ಯಾಸಿಗಳಾಗಲಿ ಎಲ್ಲ ಮನುಷ್ಯರಿಗೂ ಇದು ಅನ್ವಯಿಸುತ್ತೆ. ಯೋಗಕ್ಷೇಮದ ಚಿಂತೆ ಸನ್ಯಾಸಿಗಳು ಮಾಡೋ ಹಾಗಿಲ್ಲ, ನಾವು ಗೃಹಸ್ಥರು ಮಾಡದೇ ಇದ್ರೆ ಹೇಗೆ? ಹಾಗೇನಿಲ್ಲ. ಪರಮಾತ್ಮ ಹೇಳಿರೋದು ಭಗವದ್ಗೀತೆಯಲ್ಲಿ ಇದು ಬರೀ ಸನ್ಯಾಸಿಗಳಿಗೆ, ಸಾಧಕರಿಗೆ, ಬೇರೆಯವ್ರಿಗೆ ಅಲ್ಲ ಅಂತ ಹೇಳಿಲ್ಲ, ಎಲ್ಲ ಮನುಷ್ಯರಿಗೂ ಅನ್ವಯಿಸುವಂತೆ ಹೇಳಿರೋ ಮಾತು. ಯೋಗಕ್ಷೇಮದ ಚಿಂತೆ ಅಂದ್ರೆ ಏನು? ಯೋಗ ಅಂದ್ರೆ ಪಡ್ಕೋಬೇಕಾಗಿರೋದು. ನಾನೇನ್ ಪಡ್ಕೋಬೇಕು, ಈಗ ಗಳಿಸ್ಬೇಕು, ಅದರ ಚಿಂತೆಯನ್ನ ಯೋಗದ ಚಿಂತೆ ಅಂತ ಕರೀತಾರೆ. ಕ್ಷೇಮ ಅಂದ್ರೆ ಈಗ ಗಳಿಸಿರೋದನ್ನ ನಾನು ಹೇಗೆ ಕಾಪಾಡ್ಕೋಬೇಕು, ನನ್ನ ಕೈ ತಪ್ಪಿ ಹೋಗಬಾರ್ದು, ಇದನ್ನ ರಕ್ಷಣೆ ಮಾಡ್ಕೋಬೇಕು. ಅದು ವಸ್ತುಗಳಾಗ್ಬೋದು, ಆಸ್ತಿ ಆಗ್ಬೋದು, ಅಧಿಕಾರ ಆಗ್ಬೋದು, ಸ್ಥಾನಮಾನ ಆಗ್ಬೋದು, ಇದನ್ನ ಕಾಪಾಡ್ಕೋಬೇಕು. ಇದು ಕ್ಷೇಮ, ಯೋಗದ ಚಿಂತೆ. ಪಡ್ಕೋಬೇಕು ಅನ್ನೋ ಚಿಂತೆ, ಈಗಾಗಲೇ ನಾವು ಪಡ್ಕೊಂಡಿರೋದನ್ನ ಕಾಪಾಡ್ಕೋಬೇಕು ಅನ್ನೋ ಚಿಂತೆ, ಯೋಗಕ್ಷೇಮದ ಚಿಂತೆ. ಈ ಯೋಗಕ್ಷೇಮದ ಚಿಂತೆಯನ್ನ ಮಾಡಬಾರದು ಅಂತ ಯಾಕೆ ಭಗವಂತ ಹೇಳ್ತಾ ಇದ್ದಾನೆ ಅಂದ್ರೆ, ಯೋಗಕ್ಷೇಮದ ಚಿಂತೆ ಇರೋರು ಕರ್ಮವನ್ನ ಆಸಕ್ತಿಯಿಂದ ಮಾಡ್ತಾರೆ. ಆಸಕ್ತಿ ಇಲ್ಲದೆ ಮಾಡು ಅನ್ನೋದು ಭಗವಂತನ ಆದೇಶ. ಜಿತ ಸಂಘ ದೋಷ, ಸಂಘ ದೋಷ ಅಂತ ಒಂದಿದೆ. ಸಂಘ ಅಂದ್ರೆ ಅಟ್ಯಾಚ್ಮೆಂಟ್. ಜಿತ ಸಂಘ ದೋಷ, ಆಸಕ್ತಿ ಇಲ್ಲದೆ ಕರ್ಮ ಮಾಡು. ಆಸಕ್ತಿ ಇಲ್ಲದೆ ಕರ್ಮ ಮಾಡೋನು ಮಾತ್ರ ಕರ್ಮ ಬಂಧನಕ್ಕೆ ಸಿಕ್ಕಾಕೊಳ್ಳಲ್ಲ. ಇದು ಬಹಳ ವಿಶೇಷ. ಆಸಕ್ತಿ ಇಟ್ಟು ಕರ್ಮ ಮಾಡೋರು ಕರ್ಮ ಬಂಧನದಲ್ಲಿ ಸಿಕ್ಕಾಕೊಂಡಿರ್ತಾರೆ. ಈಗ ನಾವು ಆಸಕ್ತಿ ಇಟ್ಟು ಕರ್ಮವನ್ನು ಮಾಡಿದ್ವಿ, ಅದರ ಫಲವಾಗಿ ಮತ್ತೆ ಈ ಕರ್ಮ ಭೂಮಿಯಲ್ಲಿ ಹುಟ್ಟಿ ಕರ್ಮದ ಫಲವನ್ನ ಅನುಭವಿಸ್ತಾ ಇದ್ದೀವಿ. ಅದರಲ್ಲಿ ಶುಭ ಕರ್ಮನೂ ಇದೆ, ಅಶುಭ ಕರ್ಮನೂ ಇದೆ. ಹಿಂದೆ ಮಾಡಿದ ಶುಭ ಕರ್ಮಗಳ ಪರಿಣಾಮವಾಗಿ ಸುಖವನ್ನು ಸ್ವಲ್ಪ ಸ್ವಲ್ಪ ಪಡ್ಕೋತೀವಿ, ಅಶುಭ ಕರ್ಮಗಳ ಪರಿಣಾಮವಾಗಿ ದುಃಖವನ್ನು ಪಡೆಯುತ್ತೇವೆ. ಇದು ಯಾವಾಗ ಮುಗಿಯುತ್ತೆ? ಆಸಕ್ತಿಯಿಂದ ಕರ್ಮ ಮಾಡ್ತಾ ಇದ್ರೆ ಕರ್ಮ ಬಂಧನ ಒಂದಾದ್ಮೇಲೊಂದು ಸೇರ್ಕೋತಾ ಇರುತ್ತೆ. ಅದಕ್ಕೆ ಭಗವಂತ ಹೇಳ್ತಾನೆ, ನೀನು ಕರ್ಮ ಮಾಡಲೇಬೇಕು, ಆದರೆ ಆಸಕ್ತಿ ಇಟ್ಟು ಮಾಡಬೇಡ, ಅನಾಸಕ್ತರಾಗಿ ಕರ್ಮ ಮಾಡು. ಅನಾಸಕ್ತರಾಗಿ ಕರ್ಮ ಮಾಡೋದು ಹೇಗೆ? ಆಗ ಭಗವಂತ ಹೇಳ್ತಾನೆ, ಯೋಗಕ್ಷೇಮದ ಚಿಂತೆ ಬಿಟ್ಬಿಡು. ಹಾಗಾದ್ರೆ ನನ್ನ ಯೋಗಕ್ಷೇಮ ಯಾರು ನೋಡ್ಕೋತಾರೆ? ನನಗೆ ಬೇಕಾಗಿರೋದನ್ನ ಯಾರು ಕೊಡ್ತಾರೆ? ಈಗ ನಾನು ಗಳಿಸಿರೋದನ್ನ ಕಾಪಾಡ್ಕೊಳ್ಳೋದು ಹೇಗೆ? ಆಗ ಭಗವಂತ ಹೇಳ್ತಾನೆ, ಯೋಗಕ್ಷೇಮ ವಹಾಮ್ಯಹಂ, ನಾನು ನೋಡ್ಕೋತೀನಿ. ಏನೋ ಭಗವಂತ ಹೇಳ್ತಾನಪ್ಪ, ನೋಡ್ಕೋತಾನೋ ಇಲ್ವೋ? ಇದು ಸಂಶಯ. ಇಲ್ಲ, ಭಗವಂತ ಹೇಳಿದ್ಮೇಲೆ ಖಂಡಿತ ನಮ್ಮ ಯೋಗಕ್ಷೇಮ ನೋಡ್ಕೋತಾನೆ, ನಾವು ಚಿಂತೆ ಮಾಡೋ ಅಗತ್ಯ ಇಲ್ಲ. ಇದು ಶ್ರದ್ಧೆ. ಸಂಶಯ, ಶ್ರದ್ಧೆ. ಸಂಶಯ ಪಡೋರಿಗೆ ಏನಾಗುತ್ತೆ? ಸಂಶಯಾತ್ಮ ವಿನಶ್ಯತಿ, ಅವನು ನಾಶ ಆಗ್ತಾನೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ,
ಅವನಿಗೆ ಜ್ಞಾನ ಪ್ರಾಪ್ತಿ ಆಗುತ್ತೆ. ನೋಡಿ, ಇವೆರಡು ವ್ಯತ್ಯಾಸ. ಸಂಶಯಾತ್ಮ ನಾಶ ಆಗ್ತಾನೆ, ಶ್ರದ್ಧಾವಂತ ಜ್ಞಾನಿ ಆಗ್ತಾನೆ. ಈಗ ನಮ್ಮ ಜೀವನದ ಗುರಿ, ನಮ್ಮ ಜೀವನದಲ್ಲಿ ಕರ್ಮಗಳನ್ನು ನಾವು ಮಾಡ್ತಾನೆ ಇರ್ತೀವಿ. ಇದರ ಫಲ ಏನಾಗುತ್ತೆ ಅಂದ್ರೆ, ಮುಖ್ಯವಾಗಿ ನಮ್ಗೆ ಆಗ್ಬೇಕಾಗಿರೋದು ಏನಿಲ್ಲ ಅಂದ್ರೆ, ಕರ್ಮವನ್ನ ಯೋಗ ದೃಷ್ಟಿಯಿಂದ ನಾವು ಮಾಡಿದ್ದೇ ಆದ್ರೆ, ಯೋಗಸ್ಥನಾಗಿ ಕರ್ಮ ಮಾಡಿದ್ರೆ, ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ, ಇದು ಕರ್ಮ ಮಾಡುವಂತ ವಿಧಾನ. ಹೀಗೆ ಮಾಡಿದ್ದೇ ಆದ್ರೆ ಕರ್ಮವನ್ನ, ನಿನಗೆ ಕರ್ಮ ಬಂಧನ ಆಗೋದಿಲ್ಲ. ಆದ್ರೆ ಹಿರಿಯರು ಮನೆಗಳಲ್ಲಿ ಕೆಲಸ ಮಾಡು ಅಂತ ಹೇಳ್ತಾರೆ ಹೊರತು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳಲ್ಲ. ಯಾವ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ, ನೀನು ನಮಗೆ ಒಳ್ಳೆ ಹೆಸರು ಕೀರ್ತಿ ಬರುವಂತ ಕೆಲಸ ಮಾಡು, ಹೆಚ್ಚು ಸಂಪಾದನೆ ಬರುವಂತ ಕೆಲಸ ಮಾಡು, ಹೆಚ್ಚು ಲಾಭ ಬರುವಂತ ಕೆಲಸ ಮಾಡು, ಇದನ್ನ ಹೇಳ್ತಾರೆ ಹೊರತು ನೀನು ಕರ್ಮ ಮಾಡಿ ಕರ್ಮ ಬಂಧನಕ್ಕೆ ಸಿಕ್ಕಾಕೊಳ್ಳದ ಹಾಗೆ ಕೆಲಸ ಮಾಡು ಅಂತ ಯಾರು ಹೇಳ್ತಾರೆ? ಅವ್ರಿಗೆ ಗೊತ್ತಿಲ್ಲ, ತಂದೆ ತಾಯಿಗಳಿಗೆ ಗೊತ್ತಿಲ್ಲ ಕರ್ಮ ಯೋಗ ಅಂದ್ರೇನು, ಕರ್ಮ ಸಿದ್ಧಾಂತ ಅಂದ್ರೆ. ಅದಕ್ಕೆ ತಮವ ಕಳೆದು ಬೆಳಕ ತಂದ ದೀನ ಬಂಧು ಗುರುವರ, ಕರ್ಮ ಬಂಧ ತರಿದ ಧೀರ ನಿನಗಿದೋ ನಮಸ್ಕಾರ. ಗುರು ಬಿನ ಕೌನ್ ಬದಾವೆ ಪಾಠ, ಬಡಾವೆ ಕಟ್ಟಿ ಯಮಕ ಕಾಟ ಅಂತ ಹೇಳಿ ಕಬೀರದಾಸರು ಹೇಳ್ತಾರೆ. ಗುರುವಲ್ಲದೆ ಬೇರೆ ಯಾರು ತಾನೇ ದಾರಿ ತೋರಿಸಕ್ಕೆ ಸಾಧ್ಯ? ಈ ಕರ್ಮಭೂಮಿಯಲ್ಲಿದ್ದು ಕರ್ಮ ಮಾಡ್ತಾ ಇದ್ರು, ಕರ್ಮ ಬಂಧನಕ್ಕೆ ಸಿಕ್ಕಾಕೊಳ್ಳದೆ ಕರ್ಮ ಮಾಡಬೇಕು. ಹೇಗಿದು? ಮತ್ತೊಂದು ಮಾತನ್ನ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಯೋಗ ಕರ್ಮಸು ಕೌಶಲಂ. ಯೋಗ ಅಂತ ಏನಿದೆಯಲ್ಲ, ಯೋಗಸ್ಥನಾಗಿ ಕರ್ಮ ಮಾಡೋದೇ ನಿಜವಾದ ಕುಶಲತೆ. ಕುಶಲತೆ ಅಂದ್ರೆ ಒಂದು ಟ್ಯಾಲೆಂಟ್, ಕೆಲಸ ಮಾಡೋದು ಒಂದು ಟ್ಯಾಲೆಂಟ್, ಒಂದು ಕುಶಲತೆ. ಮಾಡಬೇಕು ಕೆಲಸ, ಕರ್ಮ ಬಂಧನಕ್ಕೆ ಸಿಕ್ಕಾಕೊಳ್ಳದ ಹಾಗೆ ಕೆಲಸ ಮಾಡಬೇಕು. ಒಂದು ಉದಾಹರಣೆ ಶ್ರೀರಾಮಕೃಷ್ಣ ಹೇಳ್ತಾರೆ. ಈಗ ದಾನ ಮಾಡೋದು ಒಂದು ಕರ್ಮನೇ, ಸತ್ಕರ್ಮ ಅದು ದಾನ ಮಾಡೋದು. ಒಬ್ಬ ತನ್ನ ತಂದೆಯ ಶ್ರಾದ್ದ ಮಾಡ್ತಾ ಇದ್ದ, ತಿಥಿ. ಶ್ರಾದ್ದದಲ್ಲಿ ಬಂದವರಿಗೆಲ್ಲ ಊಟ ಹಾಕೋದು ಒಂದು ಪದ್ಧತಿ ಇದೆ. ಊಟ ಹಾಕ್ತಾ ಇದ್ದಾನೆ, ಬಂದವರೆಲ್ಲ ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಒಬ್ಬ ಗಡ್ಗ ಹಸುನ ಕೊಂಡ್ಕೊಂಡು ಎಳ್ಕೊಂಡು ಹೋಗ್ತಾ ಇದ್ದಾನೆ. ಆ ಹಸು ತುಂಬಾ ಗಲಾಟೆ ಮಾಡ್ತಾ ಇತ್ತು, ಇವನಿಗೂ ಕಷ್ಟ ಆಗ್ತಾ ಇತ್ತು, ಸುಸ್ತಾಯಿತು. ಇವನೇನ್ ಮಾಡ್ದ, ನೋಡ್ದ ಯಾರೋ ಊಟ ಆಗ್ತಾ ಇದ್ದಾರೆ, ಹೋಗಿ ಊಟ ಮಾಡ್ಕೊಳ್ಳಿ, ಸುಸ್ತಾಗಿದೆ, ಸ್ವಲ್ಪ ಶಕ್ತಿ ಬರುತ್ತೆ ಕೇಳಿ ಆ ಹಸುನ ಅಲ್ಲೇ ಒಂದು ಮರಕ್ಕೆ ಕಟ್ಟಾಕಿ ಹೋಗಿ ಅಲ್ಲಿ ಊಟ ಮಾಡ್ದ. ತಿಥಿ ಊಟ ಆಗ್ತಾ ಇತ್ತು. ಅವನು ಏನ್ ಕಟ್ಟು, ಯಾವ ತಿಥಿನೋ ಯಾವ ಊಟ ಹೊಟ್ಟೆ ತುಂಬ ಸಾಕು, ಹೋಗಿ ಊಟ ಮಾಡ್ದ. ಸ್ವಲ್ಪ ಸುಧಾರಿಸ್ಕೊಂಡ, ಶಕ್ತಿ ಬಂತು. ಬಲವಂತವಾಗಿ ಹಸುನ ಕಳ್ಕೊಂಡು ಹೋಗಿ ಗೋಹತ್ಯೆ ಮಾಡ್ದ. ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಗೋಹತ್ಯೆ ಮಾಡತ್ತಲ್ಲ, ಆ ಗೋಹತ್ಯೆಯ ಪಾಪದ ಸ್ವಲ್ಪ ಅಂಶ ಯಜಮಾನನಿಗೂ ಬಂತು, ಅನ್ನದಾನ ಮಾಡಿದ ಯಜಮಾನನಿಗೆ ಬಂತು. ಅವನೇನ್ ತಪ್ಪು ಮಾಡಿದ, ತಿಥಿ ಮಾಡಿದ ತಂದೆಗೆ, ತಿಥಿ ಊಟ ಆಗ್ತದೆ.
ಅಲ್ಲಿ ಒಂದು ಊಟ ಮಾಡಿಬಿಟ್ಟು ಅವನು ಪಾಪ ಕೆಲಸ ಮಾಡಿದ್ರೆ ಇವನೇನ್ ಮಾಡಕ್ಕಾಗತ್ತೆ? ಏನು ಮಾಡಕ್ಕಾಗಲ್ಲ. ಆದರೆ ಇಲ್ಲೊಂದು ಧರ್ಮ ಸೂಕ್ಷ್ಮ ಇದೆ. ಯಜಮಾನ ನಾನು ಮಾಡ್ತಾ ಇದ್ದೀನಿ ಶ್ರಾದ್ದ, ನಾನು ಮಾಡ್ತಾ ಇದ್ದೀನಿ, ನಾನು ಬಂದವರಿಗೆಲ್ಲ ಊಟ ಹಾಕ್ತಾ ಇದ್ದೀನಿ ಅನ್ನೋ ಭಾವನೆ ಇತ್ತು, ಆಸಕ್ತಿ ಇತ್ತು. ಆಸಕ್ತಿಯಿಂದ ಶ್ರಾದ್ದ ಕರ್ಮವನ್ನು ಮಾಡಿದೆ, ಆಸಕ್ತಿಯಿಂದ ಅನ್ನದಾನವನ್ನು ಮಾಡ್ತಾ ಇದ್ದೇನೆ. ಪುಣ್ಯ ಬರುತ್ತೆ, ಆದರೆ ಜೊತೆಗೆ ಪಾಪನೂ ಬಂತು. ಈಗ ಕಟ್ಕೊ ಬಂದ, ತಿಂದ, ಆ ಅನ್ನದಿಂದ ಅವನು ಪಾಪ ಕರ್ಮ ಮಾಡ್ದ ಶಕ್ತಿಯಿಂದ. ಆ ದೋಷ ಸ್ವಲ್ಪ ಭಾಗ ಇವನು ಬಂತು. ನೋಡಿ, ಇದು ಧರ್ಮ ಸೂಕ್ಷ್ಮ. ಹೀಗಿರುತ್ತಿದ್ದು ಜಗತ್ತಲ್ಲಿ, ಧರ್ಮಭೂಮಿಯಲ್ಲಿ ಅಷ್ಟು ಸುಲಭ ಇಲ್ಲ. ಈಗ ಇದಕ್ಕೆ ಮಾರ್ಗ ಏನು? ಶಾಸ್ತ್ರದಲ್ಲಿ ಬಹಳ ಹಿಂದೆನೆ ತಿಳಿಸಿದೆ. ಸಾ ವಿದ್ಯಾ ಯಾ ವಿಮುಕ್ತಯೇ. ಯಾವುದು ವಿದ್ಯೆ? ವಿದ್ಯೆ ಅಂದ್ರೆ ಏನು? ಸಾ ವಿದ್ಯಾ ಯಾ ವಿಮುಕ್ತಯೇ. ಯಾವುದು ನಮ್ಮನ್ನ ಬಂಧನದಿಂದ ಬಿಡಿಸುತ್ತೋ, ಕರ್ಮ ಬಂಧನದಿಂದ ಬಿಡಿಸುತ್ತೋ ಅದೇ ವಿದ್ಯೆ. ಕರ್ಮ ಬಂಧನಕ್ಕೆ ಸಿಕ್ಕಾಕ್ಸುತ್ತೋ ಅದು ಅವಿದ್ಯೆ. ಸ್ಪಷ್ಟವಾಗಿ ಹೇಳ್ತಾರೆ. ವಿದ್ಯಾವಂತರು ಕರ್ಮ ಮಾಡ್ತಾರೆ, ಬಂಧನಕ್ಕೆ ಸಿಕ್ಕಾಕೊಳ್ಳಲ್ಲ. ಅವಿದ್ಯಾವಂತರು ಕರ್ಮ ಮಾಡ್ತಾರೆ, ಅವರು ಸಿಕ್ಕಾಕೋತಾರೆ. ಈಗ ಯಜಮಾನ ಸಿಕ್ಕಾಕೊಂಡ, ಪಾಪ ಬಂತು ಅವ್ರಿಗೆ. ಯಾಕೆ? ನಾನ್ ಮಾಡ್ತಾ ಇದ್ದೀನಿ, ಆಸಕ್ತಿಯಿಂದ ಮಾಡ್ತಾ ಇದ್ದೇನೆ, ಕರ್ಮ ಫಲ ತಂತು. ಇದನ್ನೇ ಪರಮಾತ್ಮ ಹೇಳೋದು. ಸೊ ಯೋಗ ಕರ್ಮಸು ಕೌಶಲಂ ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ. ಸಂಘ ಇಲ್ಲದೆ ಕರ್ಮ ಮಾಡು. ಹೇಗೆ ಸಂಘ ಇಲ್ಲದೆ ಕರ್ಮ ಮಾಡೋದು? ಹೇಗೆ? ಆವಾಗ ಬರುತ್ತೆ ಲೋಕ ಸಂಗ್ರಹ ಅಂತ ಒಂದು ಪದ ಇದೆ. ಲೋಕ ಕಲ್ಯಾಣ. ನಿನಗಾಗಿ ಅಂತ ನೀನೇನು ಮಾಡ್ಕೋಬೇಡ. ನನ್ನ ಲಾಭ, ನನ್ನ ಸುಖ, ನನ್ನ ಭವಿಷ್ಯಕ್ಕಾಗಿ ನಾನು ಮಾಡ್ಕೋತೀನಿ, ಒಂದಷ್ಟು ಕರ್ಮ ಮಾಡ್ತೀನಿ, ಸಂಪಾದನೆ ಮಾಡಿಟ್ಕೋತೀನಿ. ಮಾಡ್ಬೋದು ಸಂಪಾದನೆ, ಆದರೆ ಅದು ಕರ್ಮ ಬಂಧನಕ್ಕೆ ಕಾರಣ ಆಗುತ್ತೆ. ಉದಾಹರಣೆಗೆ ಮಹಾಭಾರತದಲ್ಲಿ ಸತ್ಯವತಿ, ಹಾಗೆ ವೇದವ್ಯಾಸರ ತಾಯಿ. ವೇದವ್ಯಾಸರಿಗೆ ಜನ್ಮ ಕೊಡಕ್ಕೆ ಮುಂಚೆ ಆಕೆಗೆ ವಿವಾಹ ಆಗಿರಲಿಲ್ಲ. ಅದೊಂದು ಕಥೆ ಬರುತ್ತೆ, ನಿಮ್ಗೆಲ್ಲ ಗೊತ್ತಿರುತ್ತೆ. ಆಮೇಲೆ ವೇದವ್ಯಾಸರು ವರ ಕೊಡ್ತಾರೆ, ಆಕೆಗೆ ಮತ್ಸ್ಯಗಂಧಿ ಅಂತ ಹೆಸರು. ಆ ಮತ್ಸ್ಯದ ವಾಸನೆ ಹೋಗುತ್ತೆ. ಆಮೇಲೆ ಶಂತನು ಮಹಾರಾಜ, ಆತ ಈಕೆಯನ್ನು ಇಷ್ಟಪಟ್ಟು ವಿವಾಹ ಆಗ್ತಾನೆ. ಆಗ ಸತ್ಯವತಿ, ಕೆಲವು ಕಡೆ ಸತ್ಯವತಿಯ ತಂದೆ ಅಂತ ಬರುತ್ತೆ. ಇಬ್ಬರದು ಇನ್ವಾಲ್ವ್ಮೆಂಟ್ ಇದೆ. ಏನು ಒಂದು ನಿಯಮವನ್ನು ಹೇಳ್ತಾರೆ ಶಂತನು ಮಹಾರಾಜ. ಸತ್ಯವತಿ ಮದುವೆಯನ್ನು ಆಗ್ತಾರೆ, ಆದರೆ ಈಗಾಗಲೇ ನೀನು ಮದುವೆ ಆಗಿದೆ, ಭೀಷ್ಮ ನಿನ್ನ ಮಗ, ದೊಡ್ಡ ಮಗ, ಅವನು ರಾಜ ಆಗ್ತಾನೆ. ಸತ್ಯವತಿಗೆ ಹುಟ್ಟುವಂತ ಮಕ್ಕಳು ರಾಜ ಆಗಲ್ಲ. ಅವರು ರಾಜನಿಗೆ ಸೇವೆ ಮಾಡಬೇಕು. ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡೋಕ್ಕೇನು ಸರಿ, ಅಥವಾ ಸತ್ಯವತಿ ಹೇಳ್ತಾಳೆ ಮದುವೆನೂ ಆಗ್ತೀನಿ, ಆದ್ರೆ ನನ್ನ ಮಕ್ಕಳು ರಾಜ ಆಗ್ಬೇಕು, ನಾನು ರಾಜಮಾತ ಆಗ್ಬೇಕು. ಸರಿ, ಭೀಷ್ಮ ಪ್ರತಿಜ್ಞೆ ಮಾಡ್ತಾನೆ. ನಮ್ಗೆಲ್ಲ ಗೊತ್ತಿದೆ ಭೀಷ್ಮ ಪ್ರತಿಜ್ಞೆ. ಭೀಷ್ಮ ಪ್ರತಿಜ್ಞೆ ಮಾಡ್ತಾನೆ, ಆಯ್ತು
ನನ್ನ ತಂದೆಯ ಒಂದು ಸುಖಕ್ಕಾಗಿ ನನ್ನ ಸುಖವನ್ನ ನಾನು ತ್ಯಾಗ ಮಾಡ್ತೀನಿ, ನಾನು ವಿವಾಹನೇ ಆಗಲ್ಲ, ಆ ಜನ್ಮ ಬ್ರಹ್ಮಚಾರಿಯಾಗಿ ಇಟ್ಬಿಡ್ತೀನಿ ಪ್ರತಿಜ್ಞೆ ಮಾಡ್ದ. ಶಂತನುವಿಗೆ ಸಂತೋಷ ಆಯಿತು, ವರವನ್ನೇನು ಕೊಟ್ಟ. ಆದರೆ ಸತ್ಯವತಿ ವಿವಾಹ ಆಯಿತು, ಮಕ್ಕಳು ಹುಟ್ಟಿದ್ರು ಇಬ್ಬರು. ಒಬ್ಬ ಚಿತ್ರರಥ ಅಂತ ಒಬ್ಬ, ಚಿತ್ರರಥನ ಚಿತ್ರಾಂಗದನ ಯಾರೋ ಒಬ್ಬ ಹುಟ್ಟಾನೆ. ಇನ್ನೊಬ್ಬ ವಿಚಿತ್ರ ವೀರ್ಯ. ಅವನು ಆ ಚಿತ್ರಾಂಗದ ಸುಮ್ಮನಿದ್ದೆ ಗಂಧರ್ವರ ಜೊತೆ ಏನೋ ಜಗಳ ಮಾಡಿಕೊಂಡು ಗಂಧರ್ವರಿಂದ ಹತನಾಗ್ತಾನೆ, ಸತ್ತೋದ. ನೋಡಿ ಕರ್ಮಫಲ. ಇನ್ನೊಬ್ಬ ವಿಚಿತ್ರ ವೀರ್ಯ ಅವನಿದ್ದಾನೆ, ಅವನ ಆರೋಗ್ಯನೇ ಸರಿ ಇಲ್ಲ, ಆರೋಗ್ಯವೇ ಇಲ್ಲ ಅವನಿಗೆ. ಹೇಳ್ಕೊಳಕ್ಕೇನೋ ರಾಜಕುಮಾರ, ಆರೋಗ್ಯ ಇಲ್ಲ. ಆದ್ರೆ ಸತ್ಯವತಿ ಗೊತ್ತಲ್ಲ, ಹೆತ್ತವರಿಗೆ ಹೆಗ್ಗಡದಂತೂ ಹೇಳಿ ಹೇಗೋ ವಿವಾಹ ಮಾಡಬೇಕು ಅಂತ ಭೀಷ್ಮಾಚಾರ್ಯ ಕೇಳ್ತಾರೆ. ಭೀಷ್ಮಾಚಾರ್ಯ ಆಯ್ತು, ತಾಯಿ ಆಜ್ಞೆ. 3 ಜನ ಕಾಶಿ ಪುತ್ರಿಯರು, 3 ಜನನು ಸ್ವಯಂವರದಿಂದ ಅಪಹರಣ ಮಾಡ್ಕೊಂಡು ಬರ್ತಾನೆ. ಅದರಲ್ಲಿ ಅಂಬಾರ ನೋಡಿ ಹೊರಟೋಗ್ತಾರೆ, ಕಳಿಸ್ಬಿಡ್ತಾರೆ. ಇವರಿಬ್ಬರು ಇರ್ತಾರೆ, ಅಂಬಿಕಾ ಅಂಬಾರ, ಇಬ್ಬರನ್ನು ಕೊಟ್ಟು ಮದುವೆ ಮಾಡೋದು. ಮದುವೆ ಆಗಿ ಸ್ವಲ್ಪ ಕಾಲಕ್ಕೆ ವಿಚಿತ್ರ ವೀರ್ಯ ಸತ್ತೋಗ್ತಾನೆ. ಸತ್ಯವತಿ ಏನ್ ಸುಖ ಪಟ್ಟಳು? ಮದುವೆ ಮುಂಚೆನೆ ನನ್ನ ಮಕ್ಕಳು ರಾಜನಾಗಬೇಕು, ಇದು ಆಸಕ್ತಿ, ಆಸಕ್ತಿಯ ಫಲ, ಯೋಗಕ್ಷೇಮದ ಚಿಂತೆ. ಭೀಷ್ಮ ರಾಜ ಅಂದ್ರೆ ಭೀಷ್ಮ ಹೇಳಿದ್ರೆ ನಾವೆಲ್ಲ ಕೇಳಬೇಕು. ನನ್ನ ಮಕ್ಕಳು ಭೀಷ್ಮನ ಸೇವಕರಾಗ್ತಾರೆ. ನನ್ನ ಮಕ್ಕಳ ರಾಜ ಆದ್ರೆ ಭೀಷ್ಮ ಅವರು ಸೇವೆ ಮಾಡ್ತಾರೆ. ನಾನು ರಾಜಮಾತೆ, ನಾನು ಅಧಿಕಾರ ಚಲಾಯಿಸಬಹುದು. ಇಷ್ಟೆಲ್ಲ ಬೇಕಾಗಿತ್ತ? ಸ್ವಾರ್ಥ. ಅದೇ ಆಕೆ ರಾಜ್ಯದ ಪ್ರಜೆಗಳು ಚೆನ್ನಾಗಿರ್ಬೇಕು. ರಾಜನ ಕರ್ತವ್ಯ ಏನು? ರಾಜ್ಯದ ಪ್ರಜೆಗಳಿಗೆ ಸೌಖ್ಯ ಆಗಬೇಕು, ಅವರೆಲ್ಲ ಚೆನ್ನಾಗಿರ್ಬೇಕು. ಪ್ರಜೆಗಳ ಸೇವೆ ಮಾಡಕ್ಕೆ ರಾಜ ಇರೋದು, ಅಧಿಕಾರ ಚಲಾಯಿಸಕ್ಕಲ್ಲ. ಆ ಆಲೋಚನೆ ಇದ್ದಿದ್ರೆ ಅದು ವಿದ್ಯೆ. ನೋಡಿ, ರಾಜನಾಗಬೇಕಾಗಿರೋದು ಪ್ರಜೆಗಳ ಸೇವೆ ಮಾಡೋದಕ್ಕೆ ಹೊರತು ಮತ್ತೇನು ಅಲ್ಲ ಅನ್ನೋದು ವಿದ್ಯೆ. ಆದರೆ ಆಕೆಗೆ ವಿದ್ಯೆ ಇಲ್ಲ, ಅವಿದ್ಯೆ. ಅವಿದ್ಯೆಯಿಂದ ಏನಾಯ್ತು? ಸ್ವಾರ್ಥ ಬಂತು. ನಾನು ಬೆರಿಬೇಕು, ನಾನು ರಾಜಮಾತ ಆಗ್ಬೇಕು, ನಾನು ಹೇಳಿದ್ದೆ ನಡಿಬೇಕು, ಹಠ ಆಯ್ತು. ಮದುವೆನೂ ಆಯ್ತು, ಮಕ್ಕಳು ಆಯ್ತು. ಒಬ್ಬ ಸತ್ತೋದ, ಇನ್ನೊಬ್ಬ ರೋಗಿ, ಅವನು ಸತ್ತೋದ. ಕೊನೆಗೆ ಭೀಷ್ಮಾಚಾರ್ಯ ನೋಡಿದ್ರೆ ಶಪಥ ಮಾಡಿಬಿಟ್ಟಿದ್ದಾರೆ, ಕುರುವಂಶ ನಿಂತೋಯ್ತು. ಈ ವಂಶ ರಾಜ ಆಗಕ್ಕೆ ಯಾರೂ ಇಲ್ಲ. ಕೊನೆಗೆ ನಿಯೋಗ ಅಂತ ಹೇಳಿ ಅದ್ಯಾವುದೋ ಪದ್ಧತಿ ಮಾಡಿಕೊಂಡು ವೇದವ್ಯಾಸರಿಂದ ಮಕ್ಕಳನ್ನು ಪಡ್ಕೊಂಡು ಅದೊಂದು ಕತೆ, ಅವೆಲ್ಲ ನಡೆದಿತ್ತು. ಯಾಕೆ ಅಂದ್ರೆ ಆಸಕ್ತಿಯ ಫಲ, ಯೋಗಕ್ಷೇಮದ ಚಿಂತೆ. ಭವಿಷ್ಯದಲ್ಲಿ ನಾವು ಚೆನ್ನಾಗಿರ್ಬೇಕು, ನನ್ನ ಹೊಟ್ಟೆ ಹುಟ್ಟೋ ಮಕ್ಕಳೇ ನನ್ನವರು, ಇವು ನನ್ನವರಲ್ಲ ಅನ್ನೋ ಭೇದ ಬುದ್ಧಿ, ಇವೆಲ್ಲ ಅವಿದ್ಯೆ. ಅಂದ್ರೆ ಎಲ್ಲಿ ದುಃಖ ಪ್ರಾಪ್ತಿಯಾದರು ಅದಕ್ಕೆ ಕಾರಣ ಅವಿದ್ಯೆ. ಸತ್ಯವತಿ ಇಡೀ ಜೀವನ ದುಃಖವನ್ನೇ ಅನುಭವಿಸಿದ್ರು. ಮಹಾಭಾರತದಲ್ಲಿ ನಾವು ನೋಡ್ತೀವಿ. ಸರಿ, ವೇದವ್ಯಾಸರನ್ನ ಕರೆಸಿ ಮಕ್ಕಳನ್ನು ಕಳ್ಕೊಂಡು ದುಃಖ. ಮದುವೆ ಆಗಿದೆ, ಸೊಸೆಯರು, ಸಂತಾನ ಇಲ್ಲ. ವೇದವ್ಯಾಸರಿಂದ ಸಂತಾನ ಪಡ್ಕೊಂಡ್ರೆ ಆ ಮೊದಲನೇ ನೋಡಿದ ಧೃತರಾಷ್ಟ್ರ ಕುರುಡ ಮಗು ಹುಟ್ಬಿಡ್ತು. ಎರಡನೇ ಪಾಂಡು, ಅವನಿಗೇನೋ ಒಂದು ರೋಗ, ಅವನು ಹೆಚ್ಚಾಗ ಬದುಕಲಿಲ್ಲ, ಯಾವುದೋ ಶಾಪಕ್ಕೆ ಗುರಿಯಾಗ ಅವನು ಸುತ್ತ. ಮೂರನೇ ವಿದುರ, ಅದು ದಾಸಿ ಪುತ್ರ, ಅದು ಜ್ಞಾನಿ, ಅವನು ಹುಡ್ಕೊಂಡ. ಮನುಷ್ಯ ದೂರಾಲೋಚನೆ
ತುಂಬಾ ದೂರ ಯೋಚನೆ ಮಾಡ್ತಾನೆ, ಆದ್ರೆ ಯಾವ ರೀತಿ ಸ್ವಾರ್ಥದಿಂದ ಯೋಚನೆ ಮಾಡ್ತಾ ಇದ್ದಾನೆ, ಲೋಕ ಸಂಗ್ರಹಕ್ಕಾಗಿ ಮಾಡಿಲ್ಲ. ಅದೇ ಏನಾದರೂ ರಾಜ್ಯದ ಪ್ರಜೆಗಳಿಗೆ ಒಳ್ಳೇದಾಗಬೇಕು. ಭೀಷ್ಮ ಅವನು ಸಮರ್ಥ, ಇವನು ರಾಜನಾದರೆ ರಾಜ್ಯಕ್ಕೆ ಒಳ್ಳೇದಾಗತ್ತೆ, ಧರ್ಮಾತ್ಮ ಅವನು ಅಂತ ಯೋಚನೆ ಮಾಡಿದ್ದಿದ್ರೆ ನನ್ನ ಮಕ್ಕಳು ಸೇವೆ ಮಾಡಿ, ಚಿಕ್ಕವರಾದ್ರೇನು ದೊಡ್ಡವರಾದ್ರೇನು, ರಾಜ್ಯದ ಪ್ರಜೆಗಳು ಒಳ್ಳೇದಾಗಬೇಕು ಅಂತ ಯೋಚನೆ ಮಾಡಿದ್ದಿದ್ರೆ ಇಷ್ಟೆಲ್ಲ ದುಃಖ, ಈ ಮಹಾಭಾರತ ಇದೆಲ್ಲ ನಡೀತಿಲ್ಲ. ಆದರೆ ಲೋಕ ಸಂಗ್ರಹದ ದೃಷ್ಟಿ ಇಲ್ಲ, ಲೋಕ ಕಲ್ಯಾಣದ ದೃಷ್ಟಿ ಇಲ್ಲ, ಸ್ವಾರ್ಥ ಚಿಂತನೆ, ನಾನು ಬೆರಿಬೇಕು, ನನ್ನ ಮಕ್ಕಳು ಬೆರಿಬೇಕು. ಸಿಕ್ಕಿದ್ದೇನು ಅಂದ್ರೆ ಬರೀ ದುಃಖ. ಇದೊಂದು ಉದಾಹರಣೆ ಆಯ್ತು. ರಾಮಾಯಣದಲ್ಲಿ ಕೂಡ ಇದೇ ತರ ಒಂದು ಸಂದರ್ಭ ಬರುತ್ತೆ. ರಾಮನಿಗೆ ಇದ್ದಕ್ಕಿದ್ದಾಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ದಶರಥನಿಗೆ ಇಚ್ಛೆ ಆಗುತ್ತೆ. ವಸಿಷ್ಠರು ಒಪ್ಪಿಗೆ ಕೊಡ್ತಾರೆ, ಆಯ್ತು ಮಾಡು, ಒಳ್ಳೆಯದು. ಮಾರನೇ ದಿನ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಇಟ್ಕೊಡ್ತಾರೆ. ಕೈಕೇಯಿಗೆ ಆ ಮಂತ್ರ ಹೇಳ್ಕೊಟ್ಬಿಟ್ಟು, ನೋಡಿದ್ಯಾ ನಿನ್ ಮಗ ಊರಲ್ಲಿ ಇದ್ದೇ ಇದ್ದಾಗ ಇವರೆಲ್ಲ ಏನೋ ಪಿತೂರಿ ಮಾಡಿಬಿಟ್ಟು ರಾಮನ ಪಟ್ಟಾಭಿಷೇಕ ಮಾಡ್ತಾ ಇದ್ದಾರೆ. ರಾಮನೇ ದೊಡ್ಡವನಲ್ವಾ, ಸರಿ ಇದೆ, ಅಯ್ಯೋ ನಿನ್ಗೆ ಅಷ್ಟು ಗೊತ್ತಾಗಲ್ಲ. ರಾಮ ರಾಜ ಆದ್ರೆ ನಿನ್ ಮಗ ಏನಾಗ್ತಾನೆ, ಅವನು ಸೇವೆ ಮಾಡ್ತಾ ಇದ್ದಾರೆ ಅಷ್ಟೇ. ನಿನಗೆ 2 ವರ ಕೊಟ್ಟಿದ್ದಾನಲ್ಲ ದಶರಥ, ಈಗ ಉಪಯೋಗಿಸ್ಕೊ. ರಾಮನ ವನವಾಸ ಕಳಿಸ್ಬಿಡು, ಇನ್ನೊಂದು ವರದಿಂದ ಭರತನಿಗೆ ರಾಜ್ಯ ಸಿಗೋ ಹಾಗೆ ಮಾಡ್ಕೊ. ಹಾಗೆ ಬುದ್ಧಿ ಹಾಳಾಯಿತು. ಇದನ್ನ ಸಂಘ ದೋಷ ಅಂತ ಕರೀತಾರೆ. ಕೊನೆಗೆ ಆಯ್ತು, ದಶರಥ ಬಹಳ ದುಃಖಪಟ್ಟು ನೋವಿನಿಂದ ಕೊಟ್ಟ ಮಾತು ಉಳಿಸ್ಕೋಬೇಕು ಅಂತ ಆಯ್ತು ಅಂತ ಹೇಳಿ ರಾಮ ವನವಾಸಕ್ಕೆ ಹೋದ. ಭರತ ಬರ್ತಾನೆ. ಭರತನ್ ಹೇಳಿದಾಗ ಭರತನ್ ತುಂಬಾ ದುಃಖ ಆಗುತ್ತೆ. ಆತ ಹೇಳ್ತಾನೆ, ನೀನ್ ತಾಯಿ ಆಗಿಲ್ಲ ಅಂದ್ರೆ ನಾನು ಹೀಗೆ ಕೊಂದಾಗ್ತಾ ಇದ್ದೆ. ನನ್ನ ರಾಮ ದೇವರಂತ ಅವನು ಕಾಡಿ ಕಳಿಸಿದ್ಯ. ಆಗ ಭರತ ಒಂದು ಮಾತು ಹೇಳ್ತಾನೆ, ಧರ್ಮ ಸೂಕ್ಷ್ಮ. ಅಧಿಕಾರ ಇಲ್ಲದನ್ನ ನಾನು ಸ್ವೀಕರಿಸಿದೆ, ನನಗೆ ಯಾವುದ್ರ ಮೇಲೆ ಅಧಿಕಾರ ಇಲ್ಲೋ ಅದನ್ನ ನಾನು ಸ್ವೀಕರಿಸಿದ್ರೆ ಪಾಪ ಬರುತ್ತೆ. ಸತ್ಯ ಬಲಿದಾಗಿದ್ದು ಅದೇ ನೋಡಿ. ಇವೆಲ್ಲ ಕರ್ಮ ಬಂಧನ ಅಂದ್ರೆ ಇದೆ, ಪಾಪ ಬಂತು. ಇದನ್ನೇ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳೋದು ಏನು ಅಂದ್ರೆ, ಯಜ್ಞಯಾಚರತ ಕರ್ಮ ಅನ್ಯತ್ರ ಲೋಕೋ ಅಯಂ ಕರ್ಮ ಬಂಧನ. ಕರ್ಮ ಮಾಡ್ಬೇಕು ನಾವು, ಆದರೆ ಸ್ವಾರ್ಥಕ್ಕಾಗಿ ಅಲ್ಲ, ಯಜ್ಞ ರೂಪವಾಗಿ ಕರ್ಮ ಮಾಡಬೇಕು. ಸಮಾಜದ ಒಳಿತಿಗಾಗಿ ಕರ್ಮ ಮಾಡಬೇಕು, ಲೋಕ ಕಲ್ಯಾಣಕ್ಕಾಗಿ, ಲೋಕ ಸಂಗ್ರಹಕ್ಕಾಗಿ ನಾವು ಕರ್ಮ ಮಾಡಬೇಕು ಹೊರತು ನಮಗಾಗಿ, ನನ್ನ ಸುಖಕ್ಕಾಗಿ ಅಂತ ನಾವು ಏನೇ ಮಾಡಿಕೊಂಡ್ರು ಅದು ಕೊನೆಗೆ ನಮಗೆ ದುಃಖನೇ ಕೊಡುತ್ತೆ. ಉದಾಹರಣೆಗಳು ಪುರಾಣಗಳಲ್ಲಿ ಬಹಳಷ್ಟಿದೆ, ಇತಿಹಾಸದಲ್ಲಿ. ಕೈಗೆ ಏನು ಸುಖ ಸಿಕ್ತು, ಕೊನೆಗೆ ಭರತ ನಿನ್ನನ್ನು ನಾನು ತಾಯಿ ಅಂತ ಕೂಡ ಕರೆಯೋದಿಲ್ಲ, ನಿನ್ನ ಮುಖನೂ ನೋಡಲ್ಲ ಅಂತ ಹೋಗ್ತಾನೆ. ಕೈಗೆ ದುಃಖ ಆಯ್ತು, ಅಯ್ಯೋ ಅವನಿಗೋಸ್ಕರ ನಾನೆಲ್ಲ ಇದು ಮಾಡಿ ನಿಷ್ಠೂರ ಕಟ್ಕೊಂಡ್ರೆ ಕೊನೆಗೆ ಅವನನ್ನು ನನ್ನನ್ನ ಮಾಡ್ಬಿಟ್ಟಲ್ಲ, ಬೈದ್ಬಿಟ್ಟ. ದಶರಥ ತುಂಬಾ ದುಃಖದಿಂದ, ನಾನು ನಿನ್ನ ತ್ಯಾಗ ಮಾಡ್ಬಿಡ್ತೀನಿ, ನೀನು ಪಾಪಿ, ನಿನ್ನ ಮುಖನೂ ನಾನು ನೋಡಲ್ಲ, ಹತ್ರ ಬರಬೇಡ ಅಂತ ದಶರಥನ ದೂರ ಮಾಡ್ಬಿಡ್ತಾರೆ. ಕೈಗೆ ಜನಗಳೆಲ್ಲ ಈಗ ಅಪರಾಧಿ ಅನ್ನೋ ದೃಷ್ಟಿಯಿಂದ ನೋಡ್ತಾರೆ. ಪ್ರಜೆಗಳಲ್ಲಿ ಕೆಟ್ಟ ಹೆಸರು, ಗಂಡನಿಂದ ತಿರಸ್ಕಾರ, ತ್ಯಾಗ ಮಾಡಿಬಿಟ್ಟ. ಎತ್ತ ಮಗ ಕೂಡ ನೀನು ಪಾಪಿ ಅಂತ ಹೇಳಿ ಮಾತಾಡಲ್ಲ ಅಂತ ಹೇಳ್ತಾರೆ. ಏನ್ ಸುಖ ಸಿಕ್ತು? ಸ್ವಾರ್ಥಕ್ಕಾಗಿ ಚಿಂತನೆ ಮಾಡಿದ್ರು. ಇದೇ ತರ ಇವತ್ತಿಗೂ ನಾವು ಬಹಳಷ್ಟು ಉದಾಹರಣೆಗಳನ್ನು ನೋಡ್ತಾ ಇದ್ವಿ. ನಾವು ಚೆನ್ನಾಗಿರ್ಬೇಕು, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ಅವ್ರಿಗೆ ಏನ್ ಬೇಕೋ ಎಲ್ಲ ಆಸ್ತಿ ಮಾಡಿಟ್ಕೋಬೇಕು, ಬೇರೆಯವ್ರು ಹೇಗಿದ್ರೆ ನನ್ನ
ಹಂಗೆ ಇದೆ. ಹೀಗೆ ಯೋಚನೆ ಮಾಡಿದವರು ಯಾರೂ ಇವತ್ತು ಸುಖವಾಗಿಲ್ಲ. ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಸಿಗಲ್ಲ, ಸ್ವಾರ್ಥಿಯಾಗಿದ್ದು ಸುಖವಾಗಿದ್ದಾನೆ. ಕೆಲವು ಭಗವಂತನ ಮಾತು ಅಕ್ಷರಶಃ ಸತ್ಯ. ಇದನ್ನೇ ಕರ್ಮ ಸಿದ್ಧಾಂತ ಅಂತ ಕರೀತಾರೆ. ಹೊರಗಡೆ ಕಾಣಿಸ್ಕೊಳ್ಳೋದೇ ಒಂಥರ, ಆದ್ರೆ ಸಿದ್ಧಾಂತ ಇರೋದು ಬೇರೆ ತರ. ಕರ್ಮ ಸಿದ್ಧಾಂತ ಯಾವತ್ತೂ ತಪ್ಪಾಗಲ್ಲ. ಅದೇನಡಿ ನಿಶ್ಚಯ. ಇತರರ ಒಳಿತಿಗಾಗಿ ಮಾಡುವಂತಹ ಕರ್ಮ ನಮಗೆ ಸುಖವನ್ನು ಕೊಡುತ್ತೆ, ಕರ್ಮ ಬಂಧನವನ್ನು ಕಳೆಯುತ್ತೆ. ನಮ್ಮ ಸ್ವಾರ್ಥಕ್ಕಾಗಿ ಅಂತ ಮಾಡಿಕೊಂಡಂತ ಪ್ರತಿಯೊಂದು ಕರ್ಮ ನಮಗೆ ಕರ್ಮ ಬಂಧನ ಆಗುತ್ತೆ, ದುಃಖವನ್ನೇ ಕೊಡುತ್ತೆ. ಮತ್ತೊಂದು ಉದಾಹರಣೆ ನಾವು ಮಹಾಭಾರತದಲ್ಲಿ ನೋಡ್ತೀವಿ. ಧೃತರಾಷ್ಟ್ರ ದೊಡ್ಡವನಾದ್ರೂ ಕಣ್ಣಿಲ್ಲ. ಕೊನೆಗೆ ವಿದುರ ಹೇಳ್ತಾನೆ, ರಾಜನಾಗಬೇಕು ಅವನು ಅಪೂರ್ಣ, ಬೇಡ. ಸರಿ, ಪಾಂಡವನ ಮಾಡಿಬಿಟ್ರು. ಇವನಿಗೆ ಒಳಗಡೆ ಗೊತ್ತ, ಒಳ್ಳೆ ರಾಜ ನನ್ನ ತಮ್ಮ, ಎಲ್ಲರಿಗೂ ಒಳ್ಳೇದಾದ್ರೆ ಸಾಕು, ನಾನೇ ರಾಜ ಆಗಬೇಕು ಅಂತೇನಿದೆ. ಆ ಬುದ್ಧಿ ಇಲ್ಲ ಅವನಿಗೆ, ಯಾಕೆಂದ್ರೆ ಅವಿದ್ಯೆ, ವಿದ್ಯೆ ಇಲ್ಲ. ಪಾಂಡು ಯಾವುದೋ ಋಷಿ ಶಾಪಕ್ಕೊಳಗಾಗಿ ಅವನು ತಪಸ್ಸು ಹೋಗ್ತಾನೆ. ಧೃತರಾಷ್ಟ್ರನ ಸುಮ್ಮನೆ ಇರ್ಲಿ ಅಂತ ಕಾರ್ಯಕಾರಿ ರಾಜ ಅಂತ ಕೂಡಿಸಿದ ತಕ್ಷಣ ಇವನು ನಾನೇ ರಾಜ ಅಂತ ಮೇಲ್ತಾನೆ. ಅವನ ಮಕ್ಕಳು ಈ ದುರ್ಯೋಧನ ಇತ್ಯಾದಿಗಳು, ನನ್ನ ತಂದೆ ರಾಜ ಆಗಿರೋದ್ರಿಂದ ನಾನೇ ಈಗ ಸಿಂಹಾಸನಕ್ಕೆ ಅಧಿಕಾರಿ, ಉತ್ತರಾಧಿಕಾರಿ. ವಿದುರ ಹೇಳ್ತಾನೆ, ಹಾಗಲ್ಲ. ದುರ್ಯೋಧನರಿಗಿಂತ ಮೊದಲು ಹುಟ್ಟಿದವರು ಧರ್ಮರಾಯ, ಅಂದ್ರೆ ಯುಧಿಷ್ಠಿರನಿಗೆ ಆಗ್ಬೇಕು, ಇದು ಧರ್ಮ, ಇದು ಸರಿ ಇದೆ. ವಯಸ್ಸಿನಲ್ಲಿ ಅವನು ದೊಡ್ಡವನು, ಇವನಲ್ಲ. ಧೃತರಾಷ್ಟ್ರ ಒಪ್ಪಲ್ಲ. ಬಲವಂತವಾಗಿ ಆದರೂ ಕೂಡ ಅವನಿಗೆ ಆ ಬುದ್ಧಿ ದುರ್ಗುಣ ಕೊನೆಗೆ ತನ್ನ ತಮ್ಮನ ಮಗನಿಗೆ ಅನ್ಯಾಯ ಮಾಡ್ತಾರೆ. ದುರ್ಯೋಧನ ಅಷ್ಟೆಲ್ಲ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಗೊತ್ತಿದೆ, ಸುಮ್ಮನೆ ಇಲ್ಲ. ನೋಡಿದರೆ ಏನಾಯ್ತು? ಮಕ್ಕಳೆಲ್ಲ ಹಾಳಾದ್ರು. ಸೇವೆ ಮಾಡಿಕೊಂಡು, ರಾಜ್ಯದ ಸೇವೆ ಮಾಡಿಕೊಂಡು, ಪ್ರಜೆಗಳ ಸೇವೆ ಮಾಡಿಕೊಂಡು ಇದ್ದಿದ್ರೆ ಪುಣ್ಯ ಬಂದಿದ್ರು. ರಾಜ ಯಾರಾದ್ರೇನು, ಅವನು ನನ್ನ ಮಗ ತಾನೆ ಅನ್ನೋ ಭಾವ ಇಲ್ಲ. ನನ್ನ ಹೊಟ್ಟೆ ಹುಟ್ಟಿದ ಮಕ್ಕಳೇ ರಾಜ ಆಗ್ಬೇಕು, ಮತ್ತೆ ನೋಡಿ ಅದು ಸ್ವಾರ್ಥ. ಕೊನೆಗೆ ದುರ್ಯೋಧನ ಇತ್ಯಾದಿ ಏನು 100 ಜನ ಕೌರವರು ಎಲ್ಲ ನಾಶ. ಭೀಮ ಎಲ್ಲರೂ ಬಂದಾಗ ಎಲ್ಲ ನಾಶ. ಆ ಧೃತರಾಷ್ಟ್ರನಿಗೆ ಮೊದಲಿದ್ದು ನೆಮ್ಮದಿ ಅನ್ನೋದೇ ಇಲ್ಲ. ಕೊನೆಯವರೆಗೂ ಅವನು ಕೊರಗು, ಚಿಂತೆ ಇದರಲ್ಲೇ ಜೀವನ ಮುಗಿದ. ಯಾಕೆ? ಕರ್ಮ ಸಿದ್ಧಾಂತ ಗೊತ್ತಿಲ್ಲ. ಯಾವ ಕರ್ಮ ಮಾಡಿದ್ರೆ ನಮ್ಗೆ ಎಂತ ಫಲ ಸಿಗುತ್ತೆ ಇದನ್ನ ಅರ್ತಿದ್ರೆ ಕರ್ಮ ಸಿದ್ಧಾಂತ. ಆ ಫಲ ಬಂದ್ಮೇಲೆ ಅನುಭವಿಸೋದಲ್ಲ, ಮೊದಲೇನೆ ಗೊತ್ತಿರ್ಬೇಕು. ನಾವು ಈ ರೀತಿ ಕರ್ಮ ಮಾಡಿದ್ರೆ ನಮ್ಗೆ ಶುಭ ಫಲ ಸಿಗುತ್ತೆ, ಈ ರೀತಿ ಕರ್ಮ ಮಾಡಿದ್ರೆ ಅಶುಭ ಫಲ ಸಿಗುತ್ತೆ. ಸ್ವಾರ್ಥದಿಂದ ಕರ್ಮ ಮಾಡಿದ್ರೆ ಖಂಡಿತ ನಮಗೆ ಅಶುಭ ಆಗುತ್ತೆ. ನಿಸ್ವಾರ್ಥತೆಯಿಂದ ಮಾಡಿದ ಪ್ರತಿಯೊಂದು ಕರ್ಮ ನಮಗೆ ಶುಭವನ್ನೇ ಉಂಟು ಮಾಡುತ್ತೆ. ಇದು ಕರ್ಮ ಸಿದ್ಧಾಂತ. ಇದು ಶಿಕ್ಷಣದಲ್ಲಿ ಇರಬೇಕಾಗಿತ್ತು. ಎಜುಕೇಶನ್ ಅಂತ ಏನಿದೆಯಲ್ಲ, ಶಿಕ್ಷಣದಲ್ಲಿ ಇದು ಮುಖ್ಯವಾಗಿ ಇರಬೇಕಾಗಿತ್ತು. ಕೆಲಸ ಯಾವುದೇ ಮಾಡಲಿ ಅದು ಕರ್ಮನೇ. ಯಾವ ರೀತಿ ಕರ್ಮ ಮಾಡಬೇಕು ವಿದ್ಯಾವಂತರಾಗಿ ನಿಸ್ವಾರ್ಥತೆಯಿಂದ ಕರ್ಮ ಮಾಡೋದು ಹೇಳ್ಕೊಟ್ಟಿದ್ರೆ ಶಿಕ್ಷಣದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿರ್ತಾ ಇತ್ತ ಮನೆಗಳಲ್ಲಿ, ಸಮಾಜದಲ್ಲಿ. ಇನ್ನೆಲ್ಲ ಒಂದು ಸಂಸ್ಥೆ ಯಾವುದೇ. ಹೀಗಾಗಿ ಭಗವದ್ಗೀತೆಯಲ್ಲಿ ಕರ್ಮ ಸಿದ್ಧಾಂತ ಬಹಳ ಚೆನ್ನಾಗಿ ಪರಮಾತ್ಮ ತಿಳಿಸಿದ್ದಾರೆ. ಕರ್ಮ ಸಿದ್ಧಾಂತವನ್ನ ನಾವು ಅರ್ಥ ಮಾಡಿಕೊಳ್ಳದೆ ನಮ್ಮ ಮನಸ್ಸಿಗೆ ಬಂದಂತೆ ನಾವು ತೀರ್ಮಾನ ತಗೊಳ್ಳೋದು, ಮನಸ್ಸಿಗೆ ಬಂದಂತೆ ಮಾಡೋದು,
ಸ್ವಾರ್ಥಕ್ಕಾಗಿ ಏನೋ ಮಾಡೋದು, ಕೊನೆಗೆ ಅದರ ಅಶುಭ ಫಲವನ್ನ ಅನುಭವಿಸ್ಬೇಕು, ದುಃಖ ಅನುಭವಿಸ್ಬೇಕು. ಇವತ್ತು ಎಷ್ಟು ಜನ ಯೌವನದಲ್ಲಿ ತೆಗೆದುಕೊಂಡಂತ ತಪ್ಪು ನಿರ್ಧಾರಗಳಿಂದ ವೃದ್ಧಾಪ್ಯದಲ್ಲಿ ದುಃಖ ಪಡ್ತಾ ಇದ್ದಾರೆ. ಅಯ್ಯೋ ಈ ಮಾಡಬಾರ್ದಾಗಿತ್ತು, ಆಗೋಯ್ತಲ್ಲ, ಏನ್ ಮಾಡೋದು, ಆಗೋಗಿದೆ, ಅನುಭವಿಸ್ಬೇಕಷ್ಟೇ. ಹೀಗಾಗಿ ಗುರುವಿನ ಕೃಪೆ ಬಾಲ್ಯದಲ್ಲಿಯೇ, ಅಂದ್ರೆ ಬ್ರಹ್ಮಚರ್ಯದಲ್ಲಿ ಇದ್ದಾಗಲೇ, ಚಿಕ್ಕ ವಯಸ್ಸಲ್ಲಿದ್ದಾಗಲೇ ವಿದ್ಯೆ ಕಳಿಸ್ಬೇಕು. ಕರ್ಮಭೂಮಿ ಅಂದ್ರೆ ಏನು, ಕರ್ಮ ಹೇಗೆ ಮಾಡಬೇಕು, ಯಾವ ರೀತಿ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ, ಯಾವ ರೀತಿ ಮಾಡಬಾರ್ದು, ಅದಕ್ಕೆ ಉದಾಹರಣೆ ಏನು, ಇದೆಲ್ಲವನ್ನ ಅರ್ಥ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಜೀವನ ಮಾಡಿದ್ರೆ ಅವರಿಗೆ ಅಶುಭ ಫಲ ಸಿಗ್ತಾ ಇರಲಿಲ್ಲ. ಮಾಡಬಾರದನ್ನು ಮಾಡಿದ ಮೇಲೆ ಆಗಬಾರದೇ ಆಗೋದು. ಚಿಕ್ಕ ವಯಸ್ಸಲ್ಲೇ ಮಕ್ಕಳನ್ನು ಕಳ್ಕೊಳ್ಳೋದು, ಯೌವನದಲ್ಲಿದ್ದಾಗಲೇ ಆರೋಗ್ಯ ಕಳ್ಕೊಳ್ಳೋದು, ಇನ್ನೇನೋ ಕಾರಣಕ್ಕೆ ಸಂಪತ್ತನ್ನು ಕಳ್ಕೊಳ್ಳೋದು, ಮತ್ಯಾವುದೋ ಕಾರಣಕ್ಕೆ ಸಮಾಜದಲ್ಲಿ ಕೆಟ್ಟ ಹೆಸರನ್ನು ಪಡ್ಕೊಳ್ಳೋದು, ಪಾಪವನ್ನು ಕಟ್ಕೊಳ್ಳೋದು ಯಾಕಾಗ್ತಾ ಇದೆ? ಅವಿದ್ಯೆ. ಹಾಗಾಗಿ ಕರ್ಮ ಸಿದ್ಧಾಂತ ಅನ್ನೋದು ಯೋಗಶಾಸ್ತ್ರ. ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳಿಕೊಟ್ಟಿರೋ ಯೋಗಶಾಸ್ತ್ರ ಇದೆ. ಜೀವನ ಯೋಗ ಜೀವನ ಆಗಿರ್ಬೇಕು, ಭೋಗ ಜೀವನ ಅಲ್ಲ. ಎಂಜಾಯ್ ಮಾಡೋಕ್ಕಲ್ಲ ನಾವು ಜಗತ್ತಿಗೆ ಬಂದಿರೋದು, ಕರ್ಮ ಮಾಡೋಕ್ಕೆ. ಅದು ಯಾರು ಹೇಳಿದ್ರು ಏನೋ, ನಾವು ಸುಖವಾಗಿರ್ಬೇಕು, ನಮ್ಮ ಮಕ್ಕಳು ಸುಖವಾಗಿರ್ಬೇಕು. ನಾವಂತೂ ಕೇಳಿ ಕೇಳಿ ಸಾಕಾಗೋಗಿದೆ. ಬರೋದು, ಸ್ವಾಮೀಜಿ ನಾವಂತೂ ಕಷ್ಟಪಟ್ವಿ, ನಮ್ಮ ಮಕ್ಕಳು ಸುಖವಾಗಿರ್ಬೇಕು, ಆಶೀರ್ವಾದ. ಅಲ್ಲಪ್ಪ, ಅವ್ರು ವಿದ್ಯೆ ಕೊಡಿ, ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಪಾಪ ಯಾವುದು, ಪುಣ್ಯ ಯಾವುದು, ಹೇಗೆ ಕರ್ಮ ಮಾಡಬೇಕು ಅನ್ನೋ ವಿದ್ಯೆ ಕೊಡಿ, ಅವ್ರು ಚೆನ್ನಾಗಿರ್ತಾರೆ. ನೀವು ಅವ್ರ ವಿದ್ಯೆನೇ ಕಲಿಸ್ದೆ, ಧರ್ಮ ಗೊತ್ತಿಲ್ಲದೆ ಮನಸ್ಸಿಗೆ ಬಂದಾಗೆಲ್ಲ ಅವರು ನಡ್ಕೋತಾ ಇದ್ರೆ ಅವ್ರು ಒಳ್ಳೇದಾಗ ಸಾಧ್ಯವೇ ಇಲ್ಲ. ನೀವು ಕಷ್ಟಪಟ್ಟರಲ್ಲ, ನಿಮ್ಮ ಮಕ್ಕಳು ಕಷ್ಟನೇ ಪಡೋದು, ನಿಮಗಿಂತ ಹೆಚ್ಚಿಗೆ ದುಃಖ ಪಡ್ತಾ ಇರೋದು. ಯಾಕಂದ್ರೆ ಕಲಿಯುಗ ಬರ್ತಾ ಬರ್ತಾ ದುಃಖ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಬರ್ತಾ ಬರ್ತಾ ತಮಸ್ಸು ಜಾಸ್ತಿ ಆಗ್ತಾ ಇದೆ ಕಲಿಯುಗದಲ್ಲಿ. ಅವ್ರು ಅಂದ್ಕೊಂಡಿದ್ದು ಬೇರೆ, ಆಗೋದು ಬೇರೆ. ನಾವು ಅಂದ್ಕೊಂಡಂಗೆ ಕರ್ಮ ಸಿದ್ಧಾಂತ ಬದಲಾಗೋದಿಲ್ಲ. ಇದನ್ನು ಭಗವಂತ ಮಾಡಿಟ್ಟಿರೋದು. ಭೂಲೋಕವನ್ನ ಯಾರು ಸೃಷ್ಟಿ ಮಾಡಿದ್ದಾನೆ ಭಗವಂತ, ಅವ್ರು ಮಾಡಿರೋ ನಿಯಮ ಇದು. ಲೋಕ ಕಲ್ಯಾಣಕ್ಕಾಗಿ ಕರ್ಮ ಮಾಡು, ಸ್ವಾರ್ಥಕ್ಕಾಗಿ ಮಾಡಬೇಡ. ಬೇರೆಯವರ ಒಳಿತಿಗಾಗಿ ಸಂಕಲ್ಪ ಮಾಡು, ನಿನ್ನ ಸ್ವಾರ್ಥಕ್ಕೆ ಅಂತ ನೀನು ಮಾಡ್ಕೋಬೇಡ. ಯಾವತ್ತೂ ಅದು ನಿನಗೆ ಸುಖ ಕೊಡಲ್ಲ. ನೀನ್ ಯಾರಿಗೆ ಕೊಡ್ತಾ ಇದೆಯೋ ಅದೇ ನೀನು ಮುಡಿಯೋದು. ಕೊಟ್ಟಿದ್ದು ನಿನಗೆ, ತನಗೆ. ಬಚ್ಚಿಟ್ಟಿದ್ದೆಲ್ಲ ಪರರಿಗೆ ಹೋಗೋದು. ಆದ್ರೆ ಬಚ್ಚಿಟ್ಟಿದ್ದೇ ನಮಗೆ, ಕೊಟ್ಟಿದ್ದು ಹೋಯ್ತು ಬೇರೆಯವರಿಗೆ ಅಂತ ಭಾವಿಸಿದ್ರೆ ಇದು ತಪ್ಪು, ವಿರುದ್ಧ. ಯಾಕೆ? ವಿದ್ಯೆ ಇಲ್ಲ. ಕರ್ಮ ಸಿದ್ಧಾಂತ ಇದೊಂದು ಜ್ಞಾನ. ಈಗ ಇನ್ನೊಂದು ವಿಚಾರವನ್ನು ಹೇಳ್ತಾನೆ ಪರಮಾತ್ಮ. ಏನು ಅಂದ್ರೆ, ನಿರಾಶೆ ನಿರ್ಮಮೋ ಭೂತ್ವ ಯುದ್ಧಸ್ಯ ವಿಗತ ಜ್ವರ ಅಂತ ಒಂದು ವಾಕ್ಯ ಇದೆ ಭಗವದ್ಗೀತೆ. ನಿರಾಶಿ ಅಂದ್ರೆ ಆಸೆ ಇಟ್ಕೋಬೇಡ. ನೀನು ಆಸೆ ಪಟ್ಟರು ನಿನಗೆ ಎಷ್ಟು ಪ್ರಾಪ್ತಿ ಇದೆಯೋ ಪ್ರಾರಬ್ಧದಲ್ಲಿ ಅಷ್ಟೇ ಸಿಗೋದು. ಆಸೆ ಪಡದೇ ಇದ್ರೂ ಅಷ್ಟೇ ಸಿಗೋದು. ನಿರ್ಮಮೋ ಭೂತ್ವ. ನಿರ್ಮಮ ಅಂದ್ರೆ ನಂದು, ಮಮ ಅಂದ್ರೆ ನಂದು, ನಂದು ನಂದು ಅಂತ ಇರ್ತಾರೆ. ನಿರ್ಮಮೋ ಭೂತ್ವ, ಮಮಕಾರ ಇಟ್ಕೋಬೇಡ. ನಂದು ನಂದು ಮಮಕಾರ ಇಟ್ಕೋಬೇಡ. ಯಾಕೆ ತಪ್ಪದು? ಪರಮಾತ್ಮ ಹೇಳ್ತಾನೆ,
ಭೂಮಿರಾಪೋ ನಲೋ ವಾಯು ಕಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿ ಅಷ್ಟದ. ಪಂಚಮಹಾಭೂತಗಳು ಮನಸ್ಸು, ಬುದ್ಧಿ, ಅಹಂಕಾರ ಇವೆಲ್ಲ ಸೇರಿ ಜಗತ್ತಾಗಿದೆ. ಈ ಜಗತ್ತು ನನ್ನದು ಅಂತಾನೆ ಭಗವಂತ. ಮೇ ಅಂದ್ರೆ ನನ್ನದು ಅಂತ. ನನ್ನ ಲೋಕ ಇದು ಭಗವಂತನ ಲೋಕ. ಭಗವಂತನ ಶಕ್ತಿಯಿಂದ ಈ ಲೋಕ ನಡೀತಾ ಇರೋದು. ಸೂರ್ಯ ಹುಟ್ಟೋದು, ಗ್ರಹಗಳು ಚಲಿಸೋದು, ಋತುಗಳು ಬದಲಾಗೋದು, ಮಳೆ ಬರೋದು, ಧಾನ್ಯಗಳು ಬೆಳೆಯೋದು, ಜೀವಿಗಳ ಗರ್ಭದಲ್ಲಿ ಸಂತಾನ ಉತ್ಪತ್ತಿ ಆಗುವುದು ಪರಮಾತ್ಮನ ಸೃಷ್ಟಿಯಿಂದ. ಮನುಷ್ಯರಿಗೆ ಇನ್ನೊಬ್ಬ ಮನುಷ್ಯನನ್ನ ಸೃಷ್ಟಿ ಮಾಡೋ ಶಕ್ತಿ ಇಲ್ಲ. ತನ್ನನ್ನೇ ತಾನು ಸೃಷ್ಟಿ ಮಾಡ್ಕೊಳ್ಳೋಕೆ ಆಗದೇ ಇದ್ದಾಗ ಮತ್ತೊಂದು ಜೀವಿ ನಾವು ಹೇಗೆ ಸೃಷ್ಟಿ ಮಾಡ್ತಾನೆ? ಜೀವಿಯ ಸೃಷ್ಟಿ ಆಗೋದು ಪರಮಾತ್ಮನ ಶಕ್ತಿಯಿಂದ. ಅದಕ್ಕೆ ಭಗವಂತನೇ ಇಡೀ ಜಗತ್ತಿಗೆ ತಂದೆ ತಾಯಿ ಎಲ್ಲ. ಹೀಗಿದ್ದಾಗ ಇದು ನಂದು, ಇದು ನನ್ನ ಆಸ್ತಿ, ಇದು ಪಿತ್ರಾರ್ಜಿತ, ಇದು ಸ್ವಯಾರ್ಜಿತ. ಒಂದು ಪೇಪರ್ ತಗೊಳ್ಳೋದು, ಅದ್ರ ಮೇಲೆ ಬರ್ಕೊಳ್ಳೋದು, ಒಂದಷ್ಟು ನಂದು ನಂದು ಅಂತ ಭಾವಿಸೋದು. ಪೇಪರ್ ಮೇಲೆ ಬರ್ಕೊಂಡ್ರವ್ರು ಎಷ್ಟು ಜನ ಆದ್ರು? ಇವತ್ತು ಅವರು ಇಲ್ಲ, ಪೇಪರು ಇಲ್ಲ. ಪೇಪರ್ ಅಂದ್ರೆ ಗೊತ್ತಲ್ಲ, ಏನು ಡಾಕ್ಯುಮೆಂಟು, ದಾಖಲೆ ಅಂತೆಲ್ಲ ಕರೀತಾರೆ. ಬಂದವರೆಲ್ಲ ಬರ್ಕೊಂಡ್ರು, ಈ ನಂದು ನಂದು ಅಂದ್ಕೊಂಡ್ರು. ಆ ದಾಖಲೆನೂ ಇಲ್ಲ, ಅವರು ಇಲ್ಲ. ಈಗ ಯಾರು ಇದ್ದಾರೆ, ಅವರು ನಂದು ನಂದು ಅಂತ ಇದ್ದಾರೆ, ಅವರು ಹೋಗ್ತಾರೆ. ನಾಳೆ ಯಾರು ಬರ್ತಾರೆ, ಅವರು ನಂದು ನಂದು ಅಂತಾರೆ, ಒಂದು ಪೇಪರ್ ಇಟ್ಕೊಂಡು ಅವರು ಹೋಗ್ತಾರೆ. ಭಗವಂತ ಇಲ್ಲಿ ಶಾಶ್ವತವಾಗಿರ್ತಾನೆ. ಭೂಮಿ ಹಾಗೆ ಇರುತ್ತೆ, ಭೂಲೋಕನೂ ಹಾಗೆ ಇರುತ್ತೆ, ಭಗವಂತನೂ ಹಾಗೆ ಇರ್ತಾನೆ. ನಂದು ನಂದು ಅನ್ನೋದು ಯಾರು ಇರಲ್ಲ. ಅದಕ್ಕೆ ಪರಮಾತ್ಮ ಹೇಳ್ತಾನೆ ನಿರ್ಮಮೋ ಭೂತ್ವ. ನಾವಿಲ್ಲಿ ಭಗವಂತನ ಲೋಕವನ್ನ ಆಶ್ರಯಿಸಿಕೊಂಡು ನಮ್ಮ ಆತ್ಮೋದ್ಧಾರ ಮಾಡ್ಕೊಳ್ಳೋಕೆ ಬಂದಿದ್ದೇವೆ ಹೊರತು ಈ ಲೋಕದಲ್ಲಿ ಸಿಗುವ ವಸ್ತುಗಳನ್ನೆಲ್ಲ ನಂದು ನಂದು ಅಂತ ಭಾವಿಸ್ಕೊಂಡು ಅದರ ಮೇಲೆ ಅಧಿಕಾರ ಚಲಾಯಿಸಕ್ಕಲ್ಲ. ಇಲ್ಲಿ ಯಾವ ವಸ್ತು ಮೇಲೆ ಯಾರಿಗೂ ಅಧಿಕಾರ ಇಲ್ಲ. ಪ್ರಾರಬ್ಧಾನುಸಾರವಾಗಿ ಅದನ್ನು ಉಪಯೋಗಿಸ್ಕೋಬಹುದಷ್ಟೇ. ನೋಡಿ, ಉಪಯೋಗಿಸೋದು ಬೇರೆ. ನಾವು ನೆಂಟರ ಮನೆಗೆ ಹೋಗ್ತೀವಿ, ಅತಿಥಿಗಳಾಗಿ ಹೋಗ್ತೀವಿ. ಅತಿಥಿಗಳಾಗಿ ಹೋದ್ಮೇಲೆ ಉಳ್ಕೊಳ್ಳಿ ಒಂದು ಸ್ವಲ್ಪ ದಿನ ಅಂತ ಅವಕಾಶ ಕೊಡ್ತಾರೆ. ಅಲ್ಲಿ ಚೇರ್ ಇರುತ್ತೆ, ಇನ್ನೊಂದಿರುತ್ತೆ, ಮತ್ತೊಂದಿರುತ್ತೆ, ಊಟ ಕೊಡ್ತಾರೆ, ಇನ್ನೊಂದು ಕೊಡ್ತಾರೆ, ಮಾತಾಡ್ತಾರೆ, ಎಲ್ಲ ಮಾಡ್ತಾರೆ. ಉಪಯೋಗಿಸ್ಕೊಳ್ಳಿ, ನಿಮ್ಮನೆ ಅಂತ ತಿಳ್ಕೊಳ್ಳಿ, ಸಂತೋಷವಾಗಿರಿ ಇರ್ತಾರೆ. ನಂದೇ ಅಂತ ಅದನ್ನ ನಾನು ಯಾವ್ದೋ ಪೇಪರ್ ಬರ್ಕೊಂಡಿದ್ದು ನಂದೇ ಅಂದ್ರೆ ಸುಮ್ಮನಿರ್ತಾರೆ. ಏನು ಇಡೀ 4 ದಿನ ಅಂತ ಅವಕಾಶ ಕೊಟ್ರೆ ನಂದೇ ಅಂತ ಹೇಳ್ಬೇಡಿ, ತಪ್ಪದು. ಪರಮಾತ್ಮನ ಈ ಲೋಕ ಲೋಕೇಶ್ವರ. ಲೋಕೇಶ್ವರ ಅಂದ್ರೆ ಲೋಕಕ್ಕೆ ಒಡೆಯ ಲೋಕೇಶ್ವರ. ಇದು ಕಾಮನ್ ಸೆನ್ಸ್. ಇದು ಕಾಮನ್ ಸೆನ್ಸ್ ಅಂದ್ರೆ ಗೊತ್ತಲ್ಲ, ಸಾಮಾನ್ಯ ಜ್ಞಾನ. ಇದು ಇದಕ್ಕೇನು 6th ಸೆನ್ಸ್ ಬೇಕಾಗಿಲ್ಲ. ಇಡೀ ಲೋಕಕ್ಕೆ ಒಡೆಯ ಪರಮಾತ್ಮ ಆದ್ಮೇಲೆ ಲೋಕದಲ್ಲಿರುವಂತದ್ದು ಎಲ್ಲವೂ ಪರಮಾತ್ಮನದೇ. ನಮ್ದೇಕಾಗುತ್ತೆ? ಈ ಕಾಮನ್ ಸೆನ್ಸ್ ಅನ್ನ ನಾವು ಅರ್ಥ ಮಾಡಿಕೊಂಡು ಆ ರೀತಿ ನಡ್ಕೊಳ್ಳೋದೆ ಕರ್ಮ ಸಿದ್ಧಾಂತ. ಏನೋ ಬಹಳ ದೊಡ್ಡ ಜ್ಞಾನನಪ್ಪ, ನಮ್ಗೆ ಅರ್ಥ ಆಗಲ್ಲ ಅಂತೇನಲ್ಲ, ಬಹಳ ಸುಲಭ. ಇಲ್ಲಿ ಬಂದಿರೋದು ಯಾಕೆ? ನಾವು ಕರ್ಮ ಮಾಡಿ ಕರ್ಮ ಬಂಧನದಿಂದ ಬಿಡುಗಡೆಯನ್ನು ಹೊಂದೋದಕ್ಕೆ ಅಷ್ಟೇ. ಇಲ್ಲಿ ಯಾವುದ್ರ ಮೇಲೂ ಅಧಿಕಾರ ಚಲಾಯಿಸಕ್ಕೂ ಅಲ್ಲ, ಇನ್ನೇನೋ ಮಾಡಿ ಇಲ್ಲಿ ಭೋಗ ಅನುಭವಿಸಕ್ಕೂ ಅಲ್ಲ, ಸುಖ ಪಡಕ್ಕಲ್ಲ ನಾವು ಇಲ್ಲಿ ಬಂದಿರೋದು. ಅವ್ರು ಯಾರು ಹೇಳ್ತಿದ್ರಲ್ಲ, ನಮ್ಮ ಮಕ್ಕಳು ಸುಖವಾಗಿರ್ಬೇಕು. ಯಾರು ಹೇಳಿದ್ರಪ್ಪ ನೀವು ಸುಖವಾಗಿರ್ಬೋದಿಲ್ಲ ಅಂತ? ಭಗವಂತ ಹೇಳ್ತಾ ಇದ್ದಾನೆ, ಇದು ದುಃಖಾಲಯ, ಅಶಾಶ್ವತ, ಇಲ್ಲಿ ಹೋರಾಟ, ಜೀವನ ಅಂದ್ರೆ ಕಷ್ಟ. ಯಾರು ಸುಖವಾಗಿದ್ದಾರೆ? ಸುಖವಾಗಿರಬೇಕು, ವಿಧಿ ಬಿಡದೇ ಇಲ್ಲ. ಆದರೆ ಧರ್ಮದಿಂದ ಜೀವನ ಮಾಡಬೇಕು. ಧರ್ಮದಿಂದ ಜೀವನ ಮಾಡು, ಕರ್ಮ ಬಂಧನದಿಂದ ಬಿಡುಗಡೆ ಹೊಂದು ಮುಕ್ತಿ ಪಡ್ಕೊಂಡು ಹೋಗ್ಬೋದು ಅಷ್ಟೇ. ಹೊರತು
ಇಲ್ಲಿನ ಭೋಗ ವಸ್ತುಗಳನ್ನೆಲ್ಲ ನಾನು ಅನುಭವಿಸ್ತೀನಿ, ಸುಖ ಪಡ್ತೀನಿ ಅಂದ್ರೆ ಅದು ಅವಿದ್ಯೆ. ವಿಗತ ಜ್ವರ ಅಂದ್ರೆ, ಜ್ವರ ಅಂದ್ರೆ ಸಂಸ್ಕೃತದಲ್ಲಿ ತಾಪ ಅಂತ. ತಾಪ. ವಿಗತ ಅಂದರೆ ಪಾಪ ಇಲ್ಲದೆ ಜೀವನ ಮಾಡು ಅಂತ ಭಗವಂತ ಹೇಳ್ತಾರೆ. ಮನಸ್ಸಿನಲ್ಲಿ ಯಾವ ತಾಪನೂ ಇಟ್ಕೋಬೇಡ, ಶಾಂತ ಚಿತ್ತದಿಂದ ಜೀವನ ಮಾಡು. ವಿಗತ ಜ್ವರ ಅಂತ ಅರ್ಜುನನ್ ಹೇಳಿದ್ರು. ಯುದ್ಧ ಮಾಡು, ಯಾವುದೇ ತಾಪ ಇಟ್ಕೊಳ್ಳದೆ ನೀನು ಯುದ್ಧ ಮಾಡು. ಅಂದ್ರೆ ಜೀವನ ಮಾಡು, ಒಳಗಡೆ ದುಃಖ ತಾಪ ಇಟ್ಕೊಂಡು ಜೀವನ ಮಾಡಬೇಡ, ಶಾಂತ ಚಿತ್ತದಿಂದ ಜೀವನ. ಯಾಕೆ ಅಂದ್ರೆ ನೀನಿಲ್ಲಿ ಬಂದಿರೋದು ಕರ್ಮ ಕಟ್ಕೊಳಕ್ಕಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನಮ್ಮ ಜೀವನವನ್ನ ನಾವು ರೂಪಿಸ್ಕೋಬೇಕು. ಅದಕ್ಕೆ ಭಗವದ್ಗೀತೆ ಅಂದ್ರೆ ದ ವೇ ಆಫ್ ಲೈಫ್ ಅಂತ ಕರೀತಾರೆ. ಜೀವನ ಮಾಡುವಂತಹ ವಿಧಾನವನ್ನ ಕಲಿಸೋದೇ ಭಗವದ್ಗೀತೆ. ವಯಸ್ಸಾದ್ಮೇಲೆ ಭಗವದ್ಗೀತೆ ಓದ್ತೀವಿ ಅಂದ್ರೆ ಜೀವನ ಮುಗಿದೋಗ ಹಂತಕ್ಕೆ ಬಂದ್ಮೇಲೆ ಯಾವಾಗ ಓದಿ ಏನ್ ಮಾಡ್ತೀರ? ಚಿಕ್ಕ ವಯಸ್ಸಲ್ಲಿ ಓದಿದ್ರೆ ಏನ್ ಮಾಡ್ಬೇಕು, ಯಾವ್ದು ಮಾಡ್ಬೇಕು, ಹೇಗ್ ಮಾಡ್ಬೇಕು ಗೊತ್ತಿದ್ರೆ ಅವರ ಜೀವನ ಚೆನ್ನಾಗಿರುತ್ತೆ. ಚಿಕ್ಕ ವಯಸ್ಸಿನಲ್ಲೇ ಭಗವದ್ಗೀತೆ ತಿಳ್ಕೊಂಡಿದ್ರೆ, ಕರ್ಮ ಸಿದ್ಧಾಂತ ತಿಳ್ಕೊಂಡಿದ್ರೆ ಅವರ ಜೀವನವನ್ನ ಧರ್ಮಕ್ಕನುಗುಣವಾಗಿ ಭಗವಂತ ಮೆಚ್ಚುವಂತೆ ಅವರು ಜೀವನವನ್ನು ಮಾಡ್ತಾರೆ. ಮುಂದಿನ ವಿಚಾರ ಏನು ಅಂದ್ರೆ ಯಜ್ಞ ರೂಪವಾಗಿ ಕರ್ಮ ಮಾಡುವಂತ. ಯಜ್ಞಾರ್ಥ ಕರ್ಮಣ ಅನ್ಯತ್ರ ಲೋಕೋಹಯಂ ಕರ್ಮ ಬಂಧನ. ಇದು ಕರ್ಮ ಸಿದ್ಧಾಂತದ ಮತ್ತೊಂದು ವಿಚಾರ. ಈಗ ಅರ್ಥ ಆಯ್ತು, ಸ್ವಾರ್ಥಕ್ಕಾಗಿ ನಾನು ಮಾಡಬಾರ್ದು, ಲೋಕ ಕಲ್ಯಾಣಕ್ಕಾಗಿ ನಾನು ಕರ್ಮ ಮಾಡಬೇಕು, ತ್ಯಾಗ ಬುದ್ಧಿಯಿಂದ ನಾನು ಕರ್ಮ ಮಾಡಬೇಕು, ಭೋಗ ಬುದ್ಧಿ ಇರಬಾರ್ದು. ಇನ್ನೊಂದು ಪದ ಹೇಳ್ತಾನೆ ಪರಮಾತ್ಮ, ಯಜ್ಞಾರ್ಥ. ಯಜ್ಞ ಅಂದ್ರೆ ಸಮರ್ಪಣೆ ಮಾಡೋದೇ ಯಜ್ಞ. ಅಗ್ನಿಯನ್ನ ಪ್ರಜ್ವಲಿಸಿ ಅಗ್ನಿಗೆ ಆಹುತಿ ಕೊಟ್ರೆ ಮಾತ್ರ ಯಜ್ಞ ಅಂತಲ್ಲ. ಈಗ ನಾವು ಯಾರು ನಮ್ಮ ಹತ್ರ ಏನೋ ಇತ್ತು, ಅವ್ರಿಗೆ ಬೇಕಾಗಿತ್ತು, ತಗೊಳಪ್ಪ ಅಂತ ಕೊಟ್ಟು ಕೃಷ್ಣಾರ್ಪಣ ಅಂತ ಕೊಟ್ರೆ ಯಜ್ಞ ಆಯ್ತು, ಅದು ಯಜ್ಞ. ಮನೆಗೆ ಹಸಿದು ಬಂದಿದ್ದಾರೆ, ಅವ್ರಿಗೆ ಊಟ ಹಾಕಿ ಕೃಷ್ಣಾರ್ಪಣ ಪರಮಾತ್ಮನಿಗೆ ಅರ್ಪಣೆ ಆಗಲಿ ಅಂದ್ಬಿಟ್ರೆ ಅದು ಯಜ್ಞ. ಇದು ಯಜ್ಞ, ಸಮರ್ಪಣೆ. ಫಲಾಪೇಕ್ಷೆ ಇಲ್ಲದೆ ಸಮರ್ಪಣೆ ಮಾಡಿದ್ರೆ ಯಜ್ಞ. ಈ ರೀತಿ ಭಗವತ್ ಪ್ರೀತ್ಯರ್ಥಂ, ಭಗವಂತನ ಕೃಪೆಗಾಗಿ ಫಲಾಪೇಕ್ಷೆ ಇಲ್ಲದೆ ಪರಮಾತ್ಮನಿಗಾಗಿ ನೀನು ಕರ್ಮ ಮಾಡು, ಆಗ ಅದು ಯಜ್ಞ ಆಗುತ್ತೆ. ಈ ರೀತಿ ಕರ್ಮ ಮಾಡಿದ್ರೆ ಕರ್ಮ ಬಂಧನ ಆಗೋದಿಲ್ಲ. ಅನ್ಯತ್ರ ಅಂದ್ರೆ ಈ ರೀತಿ ಮಾಡದೇ ಇದ್ರೆ ಕರ್ಮ ಬಂಧನ, ಈ ಲೋಕದಲ್ಲಿ ಅದು ಬಂಧನಕ್ಕೆ ಕಾರಣ. ಮತ್ತೊಂದು ಮಾತನ್ನ ಪರಮಾತ್ಮ ಹೇಳ್ತಾನೆ, ಈ ಸೃಷ್ಟಿ ಚತುರ್ಮುಖ ಬ್ರಹ್ಮದೇವರಿಂದ ಆದಾಗ ಬ್ರಹ್ಮದೇವರು ಯಜ್ಞ ರೂಪವಾಗಿ ಜಗತ್ತನ್ನ ಸೃಷ್ಟಿ ಮಾಡಿದ್ರು. ಯಜ್ಞ ರೂಪವಾಗಿ ಜಗತ್ತು ಮುಂದುವರಿಬೇಕು ಅಂತ ಅವರು ನಿಯಮ ಮಾಡಿಟ್ಟಿದ್ದಾರೆ. ಆಗ ಮಾಡಿಲ್ಲ ಅಂದ್ರೆ ಯಾರು ಭಗವಂತನಿಗಾಗಿ ಭಗವದ್ ಅರ್ಪಣ ಬುದ್ಧಿಯಿಂದ ಕರ್ಮ ಮಾಡಲು ಅವರನ್ನ ಅಥಾಯುಹು ಅಂತ ಒಂದು ಪದ ಬಳಸಿದ್ದಾನೆ ಪರಮಾತ್ಮ. ಅಂದ್ರೆ ಪಾಪಿಗಳು, ಅವರೇ ಪಾಪಿಗಳು. ಪರಮಾತ್ಮ ಮಾಡಿರೋ ನಿಯಮವನ್ನ ಉಲ್ಲಂಘನೆ ಮಾಡಿ ಸ್ವಾರ್ಥಕ್ಕಾಗಿ ಕರ್ಮ ಮಾಡೋದು, ಯಜ್ಞ ರೂಪವಾಗಿ ಮಾಡದೆ ಭೋಗಕ್ಕಾಗಿ ಕರ್ಮ ಮಾಡೋದು, ಇದು ಅಧಾಯುವು ಅಂತ ಕರೀತಾರೆ. ಇದು ಪಾಪಕ್ಕೆ ಕಾರಣ ಆಗುತ್ತೆ. ಕೆಲವರು ಹೇಳ್ತಾ ಇರ್ತಾರೆ, ನೀವು ಕೇಳಿರ್ತೀರ, ನಾವು ಬಹಳ ಒಳ್ಳೆಯವರು, ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ, ಆದರೂ ನಮಗೆ ಕಷ್ಟ ಬರ್ತಾ ಇದೆ, ನಮ್ಗೆ ರೋಗ ಬಂದ್ಬಿಡ್ತು, ನಮ್ಗೇನೋ ಬೇಕಾಯಿತು, ನಮ್ಗೇನೋ ನಷ್ಟ ಆಯಿತು,
ನೀವು ಪಾಪ ಮಾಡಿಲ್ಲ ಅಂತ ನಿಮ್ಗೆ ಗೊತ್ತು? ನಾವು ಯಾರು ಮೋಸ ಮಾಡಿಲ್ಲ, ತೊಂದರೆ ಕೊಟ್ಟಿಲ್ಲ, ಹಾಗಾಗಿ ನಾವು ಒಳ್ಳೆಯವರು. ಇಲ್ಲಿ ಎರಡು ವಿಚಾರ ಇದೆ. ಒಂದು, ಶಾಸ್ತ್ರದಲ್ಲಿ ಹೇಳೋ ಹಾಗೆ ಮಾಡಬಾರದನ್ನ ಮಾಡಿದ್ರೆ ಪಾಪ ಬರುತ್ತೆ, ಮಾಡಬೇಕಾಗಿರುವುದನ್ನ ಮಾಡದೇ ಇದ್ರೂ ಪಾಪ ಬರುತ್ತೆ. ನೋಡಿ, ಎರಡು ವಿಚಾರ. ಮಾಡಬಾರದನ್ನ ನೀವು ಮಾಡಿಲ್ಲ, ಸರಿ. ಮಾಡಬೇಕಾಗಿರೋ ಕರ್ತವ್ಯವನ್ನ ನೀವು ಮಾಡಿಲ್ಲಲ್ಲ, ನಿಮಗೆ ಪಾಪ ಬರುತ್ತೆ. ಈಗ ಗೃಹಸ್ಥರು ದೇವಕಾರ್ಯಂ ನ ಪ್ರಮದಿತವ್ಯಃ, ಪಿತೃಕಾರ್ಯಂ ನ ಪ್ರಮದಿತವ್ಯಃ, ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಃ ಅಂತ ಶಾಸ್ತ್ರ ಹೇಳುತ್ತೆ. ಗೃಹಸ್ಥರು ದೇವ ಕಾರ್ಯ ಬಿಡಬಾರದು. ಹಬ್ಬ, ದೇವರ ಪೂಜೆ, ದಾನ, ಭಗವಂತನಿಗಾಗಿ ಸೇವೆ, ಇದು ಮಾಡಲೇಬೇಕು. ಪಿತೃಕಾರ್ಯ, ತಂದೆ ತಾಯಿ ಸೇವೆ, ತಂದೆ ತಾಯಿಗಳಿಗೆ ಶ್ರಾದ್ದ ಇತ್ಯಾದಿಗಳಿಂದಲೂ ಅವ್ರಿಗೆ ಹಿರಿಯರಿಗೆ ಏನ್ ಮಾಡಬೇಕು ಅದನ್ನ ಮಾಡಲೇಬೇಕು, ಬಿಡಬಾರದು. ಅನ್ನದಾನ ಮಾಡಲೇಬೇಕು ಗೃಹಸ್ಥರು ಶಕ್ತಿಯಾನುಸಾರ. ತುಂಬಾ ಬಡವರು ನಾವು, ಒಬ್ಬರಿಗಾದ್ರೂ ಅನ್ನದಾನ ಮಾಡಿ. ತುಂಬಾ ಬಡವರಾದ್ರೂ ಒಬ್ಬರಿಗಾದ್ರೂ ಅನ್ನ ಇಡಿ, ಕಾಗೆಗಾದ್ರೂ ಒಂದಷ್ಟು ಅನ್ನ ಹಾಕಿ. ಗೀತೆ ಬರುತ್ತೆ, ತನಗಾಗಿ ಯಾರು ಬೇಯಿಸ್ಕೊಂಡು ತಿಂತಾರೋ ಅವರು ಪಾಪವನ್ನೇ ತಿಂತಾ ಇದ್ದಾರೆ, ಅವ್ರಿಗೆ ಒಳ್ಳೇದಾಗೋದಿಲ್ಲ, ಯಜ್ಞ ಅಲ್ಲ. ಊಟ ಮಾಡಕ್ಕೆ ಮುಂಚೆ ಯಾರಿಗಾದ್ರೂ ಕೊಟ್ಟು ತಿನ್ಬೇಕು. ಇಲ್ಲ ಹಿಂದೆ ಹಸುಗಳು ಕೊಟ್ಬಿಡೋದು. ಸ್ವಲ್ಪ ಕಾಗೆ ಸ್ವಲ್ಪ ಅನ್ನ ಹಾಕಿ ತಿನ್ಬೇಕು. ನೋಡಿ, ಊಟ ಮಾಡಕ್ಕೆ ಮುಂಚೆ ಕಾಗೆಗೆ ಹಾಕ್ಬೇಕು, ಊಟ ಆದ್ಮೇಲೆ ನಾಯಿಗೆ ಹಾಕ್ಬೇಕು ಅಂತ ನಿಯಮ ಇದೆ ಶಾಸ್ತ್ರ. ಯಾವುದೋ ಒಂದು ಜೀವಿಗಳಿಗೆ ಆಹಾರ ಕೊಡಬೇಕು, ಇದು ಗೃಹಸ್ಥರ ಕರ್ತವ್ಯ, ಇದು ಯಜ್ಞ. ಇದನ್ನ ವೈಶ್ವಾನರ ಬಲಿ ಅಂತ ಕರೀತಾರೆ. ವೈಶ್ವಾನರ ಬಲಿ ಅಂದ್ರೆ ಎಲ್ಲರ ಜಠರಾಗ್ನಿಯಲ್ಲಿ ಪರಮಾತ್ಮನೇ ವೈಶ್ವಾನರನಾಗಿ ಇದ್ದಾನೆ, ಅವರಿಗೆ ಕೊಟ್ಟು ಆಮೇಲೆ ನೀವು ಊಟ ಮಾಡಿದ್ರೆ ಅಲ್ಲಿ ಯಜ್ಞ ಆಗುತ್ತೆ. ಯಜ್ಞಶೇಷ ಅಮೃತಕ್ಕೆ ಸಮಾನ. ಮುಚ್ಚಂತೆ ಸರ್ವ ಕಿಲ್ಬಿಷೈಹಿ, ಮನಸ್ಸನ್ನು ಶುದ್ಧಿ ಮಾಡುತ್ತದು. ಬೇಯಿಸ್ಕೊಂಡ್ಬಿಡೋದು, ಬಿಸಿ ಬಿಸಿಯಾಗಿ ತಿನ್ಬಿಡೋಣ ಅಂತ ತಿನ್ಬಿಡೋದು, ಪಾಪ ಬರ್ತಷ್ಟೇ. ಎಲ್ಲಿ ಹೇಳಿದೆ? ಭಗವದ್ಗೀತೆಯಲ್ಲಿ ಹೇಳಿದೆ. ಭಗವದ್ಗೀತೆಯ 4ನೇ ಅಧ್ಯಾಯ ಜ್ಞಾನಯೋಗ ಅದರಲ್ಲಿದೆ. ಇನ್ನೊಂದು ಮಾತನ್ನು ಬಳಸ್ತಾನೆ, ಸ್ಥೇನ ಏವ ಸಹ. ಅವನು ಕಳ್ಳನೇ ಸರಿ. ಇವ್ರು ಹೇಳಿದ್ರು, ಸ್ವಾಮಿ ನಾವೇನು ಪಾಪ ಮಾಡಿಲ್ಲ, ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ, ನಮ್ಗೆ ಕಷ್ಟ ಬಂತು, ರೋಗ ಬಂತು, ಪಾಪ ಬಂತು ಅಂದ್ರೆ ನೀವು ಮಾಡಬೇಕಾಗಿರೋದು ನೀವು ಬಿಟ್ಬಿಟ್ಟಿದ್ದೀರಲ್ಲ. ನೀವು ಗೃಹಸ್ಥರಾಗಿ ದಾನ ಮಾಡಿಲ್ಲ, ದೇವ ಕಾರ್ಯ ಸರಿಯಾಗಿ ಮಾಡಿಲ್ಲ, ಹಬ್ಬ ಹರಿದಿನಗಳನ್ನು ಆಚರಿಸಿಲ್ಲ, ಪಿತೃ ಕಾರ್ಯ ಸರಿಯಾಗಿ ಮಾಡಿಲ್ಲ, ಸಮಾಜಕ್ಕೆ ನೀವೇನ್ ಮಾಡಬೇಕು ಸೇವೆ ಅದನ್ನು ಸರಿಯಾಗಿ ಮಾಡಿಲ್ಲ, ಇದು ಕೂಡ ಪಾಪನೇ. ಮಾಡಬಾರದನ್ನು ಮಾಡಿದ್ರು ಪಾಪ, ಮಾಡಬೇಕಾಗಿರೋ ಕರ್ತವ್ಯವನ್ನು ಬಿಟ್ಟರು ಪಾಪ ಬರುತ್ತೆ. ಇದು ಶಾಸ್ತ್ರದಲ್ಲಿ ತಿಳಿಸಿದೆ. ಇದು ಕರ್ಮ ಸಿದ್ಧಾಂತ. ಈಗ ಅರ್ಥ ಆಗುತ್ತೆ ಅವ್ರಿಗೆ, ನಮ್ಗೆ ಯಾಕೆ ಬಂತು ಪಾಪ. ನೀವು ದಿನ ಯಾರಿಗಾದ್ರೂ ಆಹಾರ ಕೊಟ್ಟಿದ್ದೀರಾ? ಯಾರಿಗಾದ್ರೂ ಸೇವೆ ಮಾಡಿದ್ದೀರಾ? ದೇವಸ್ಥಾನ, ಮಠ ಇತ್ಯಾದಿಗಳಿಗೆ ಹೋಗಿ ಸೇವೆ ಮಾಡಿದ್ದೀರಾ? ಶಕ್ತಿಯಾನುಸಾರ ಏನಾದ್ರೂ ದಾನ ಮಾಡಿದ್ದೀರಾ? ಗುರು ಹಿರಿಯರಿಗೆ ಸೇವೆ ಮಾಡಿದ್ದೀರಾ? ಇದು ಮಾಡಲೇಬೇಕು. ಮಾಡಲಿಲ್ಲ ಅಂದ್ರೆ ಪಾಪ ಬರುತ್ತೆ. ಇದು ಬಹಳಷ್ಟು ಜನ ಗೊತ್ತಿಲ್ಲ. ನಮ್ಮ ಪಾಡ ನಾವು ದುಡಿತೀವಿ, ನಾವು ದುಡಿದು ನಾವು ತಿಂತೀವಿ. ಸರಿಯಪ್ಪ, ನೀವು ದುಡಿದು ನೀವು ತಿಂತೀರಾ, ನಿಮ್ ಕರ್ಮ ನಿಮ್ದೆ, ನಿಮ್ ಕರ್ಮ ಕಳೆಯಲ್ಲ, ಅನುಭವಿಸಿ. ನೀವು ಸೇವಾ ಕಾರ್ಯ ಮಾಡಿದ್ರೆ, ಯಜ್ಞರೂಪವಾಗಿ ಮಾಡಿದ್ರೆ ಹಿಂದಿನ ಜನ್ಮದ ಕರ್ಮ ಕಳೆಯುತ್ತೆ, ಕರ್ಮ ಬಂಧದಿಂದ ಬಿಡುಗಡೆ ಸಿಗುತ್ತೆ. ನಿಮ್ಮ ಪಾಡ ನೀವು ದುಡಿದು ತಿಳ್ಕೊಂಡಿದ್ರೆ ಕರ್ಮ ಹಾಗೇ ಇರುತ್ತೆ, ಕಳೆಯಲ್ಲ. ಇದನ್ನೇ ಕರ್ಮ ಬಂಧನ ಅಂತ ಪರಮಾತ್ಮ ಹೇಳಿದ್ರು.
ಮುಂದಿನ ವಿಚಾರ, ಇನ್ನೊಂದು ಪದವನ್ನ ಪರಮಾತ್ಮ ಬಳಸ್ತಾನೆ, ಇಂದ್ರಿಯಾರಾಮ. ಇಂದ್ರಿಯಾರಾಮೋ ಅಘಾಯು. ಇಂದ್ರಿಯಾರಾಮ ಅಂದ್ರೆ ಏನು? ಇಂದ್ರಿಯಗಳಲ್ಲಿ ರಮಿಸ್ತಾ ಇರೋನು ಅಂತ. ರುಚಿ ರುಚಿಯಾಗಿ ತಿನ್ಬಿಡ್ಬೇಕು, ಸುಂದರವಾಗಿ ಇದನ್ನು ನೋಡಬೇಕು, ಕಿವಿಯಿಂದ ಸುಖ ಪಡಬೇಕು, ನಾಲಿಗೆಯಿಂದ ಸುಖ ಪಡಬೇಕು, ಕಣ್ಣಿನಿಂದ ಸುಖ ಪಡಬೇಕು, ಶರೀರದಿಂದ ಸುಖ ಪಡಬೇಕು. ಇದನ್ನೇ ಇಂದ್ರಿಯಾರಾಮ ಅಂತ ಪರಮಾತ್ಮ ಕರೀತಾರೆ. ಇಂದ್ರಿಯಗಳು ಅಗ್ನಿಯಂತೆ. ನೋಡಿ, ಕರ್ಮ ಸಿದ್ಧಾಂತದಲ್ಲಿ ಎಷ್ಟೆಲ್ಲ ವಿಚಾರ ಇದೆ. ಇದ್ಯಾವುದೋ ಹೊಸ ವಿಚಾರನಪ್ಪ, ಹೊಸದೇನಲ್ಲ. ಭಗವದ್ಗೀತೆ ಬಂದು 5,000 ವರ್ಷಗಳಾಗಿದೆ. ಭಗವದ್ಗೀತೆಗಿರೋ ವಿಚಾರ ಈಗಾಗಲೇ ಉಪನಿಷತ್ತಲ್ಲಿ ಸಾವಿರಾರು ವರ್ಷಗಳಿಂದ ಇದೆ. ಹಿಂದೆ ಗುರುಕುಲ ಶಿಕ್ಷಣದಲ್ಲಿ ಇವೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಈಗಿನ ಶಿಕ್ಷಣವು ಸುಮ್ಮನೆ ಬೋರ್ಡ್ ಹಾಕೊಂಡಿರ್ತಾರೆ ವಿದ್ಯಾಸಂಸ್ಥೆ ಅಂತ, ಅಲ್ಲಿ ಆ ಸೇರಿಸ್ಬೇಕಷ್ಟೇ, ಅವಿದ್ಯಾಸಂಸ್ಥೆ. ಆ ವಿದ್ಯಾಸಂಸ್ಥೆ ನಡೆಸೋರಂತೂ ಅವ್ರಿಗೆ ಸ್ವಲ್ಪ ಸಂಸ್ಕಾರ ಇರುತ್ತೆ. ಅಶಿಕ್ಷಿತರು ವಿದ್ಯಾಸಂಸ್ಥೆಗಳು ಅವಿದ್ಯಾವಂತರ ಕೈಯಲ್ಲಿ ಸಿಕ್ಕಾಕೊಂಡು ಏನಾದ್ರೂ ಒಳ್ಳೇದು ಹೇಳ್ತೀವಿ ಅವಕಾಶ ಕೊಡಲ್ಲ. ಇನ್ನು ಆ ಸಬ್ಜೆಕ್ಟ್ ಟೆಕ್ಸ್ಟ್ ಬುಕ್, ಅದರಲ್ಲಿರೋ ಸಿಲೆಬಸ್ ಎಲ್ಲ ನಾಶ ಆಗಕ್ಕೆ ಏನ್ ಬೇಕೋ ಅದನ್ನೇ ಹೇಳ್ಕೊಡು ಮಕ್ಕಳಿಗೆ. ಉದ್ಧಾರ ಆಗೋದಕ್ಕೆ ಏನಿಲ್ಲ. ಈಗ ಒಂದೇ ಒಂದು ದಾರಿ, ಒಂದು ತಂದೆ ತಾಯಿಗಳು ಕಲ್ತ್ಕೊಂಡು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಮನೆ ಮೊದಲ ಪಾಠಶಾಲೆ, ತಾಯಿ ಮೊದಲ ಗುರು, ಅದೊಂದು ಅವಕಾಶ ಇದೆ. ಎರಡನೇದು, ಮಠ ಇತ್ಯಾದಿ ಸತ್ಸಂಗಗಳಿಗೆ ಬರಬೇಕು, ಮಕ್ಕಳನ್ನ ಕರ್ಕೊಂಡ್ ಬರ್ಬೇಕು. ಅವ್ರು ಸುಖವಾಗಿರ್ಬೇಕು ಅಂತ ನಿಮ್ಗೆ ಇಚ್ಛೆ ಇದ್ರೆ, ಒಳ್ಳೆಯವರಾಗಬೇಕು, ಅವ್ರು ಉದ್ಧಾರ ಆಗಬೇಕು ಅನ್ನೋ ಇಚ್ಛೆ ಇದ್ರೆ ಮಕ್ಕಳು ಬರಬೇಕು, ದೇವಸ್ಥಾನಕ್ಕೆ ಮಠಗಳಿಗೆ ಬರಬೇಕು, ಸೇವೆ ಮಾಡಬೇಕು, ವಿಚಾರ ಕೇಳಬೇಕು. ದೊಡ್ಡವರಿಗಿಂತ ಮಕ್ಕಳಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ದೊಡ್ಡವರು ಏನೇನೋ ತಲೆ ತುಂಬ್ಕೊಂಡ್ಬಿಟ್ಟಿರ್ತಾರೆ, ಅವ್ರಿಗೆ ಅರ್ಥ ಆಗೋ ಸ್ವಲ್ಪ ಕಡಿಮೆ, ಮಕ್ಕಳಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅವರು ವಿದ್ಯಾವಂತರಾದ್ರೆ ಕರ್ಮ ಸಿದ್ಧಾಂತ ಅರ್ಥ ಮಾಡಿಕೊಂಡ್ರೆ ನಾವು ಹೇಗಿರ್ಬೇಕು, ಏನ್ ಮಾಡಬಾರದು, ಏನ್ ಮಾಡಬೇಕು ಅರ್ಥ ಮಾಡ್ಕೋತಾರೆ. ಎಷ್ಟಾಗುತ್ತೋ ಅಷ್ಟು ಜೀವನದಲ್ಲಿ ಅನುಷ್ಠಾನ ಮಾಡ್ತಾರೆ, ಅವ್ರ ಕರ್ಮ ಕಳೆಯುತ್ತೆ, ಪರಮಾತ್ಮ ಅವ್ರನ್ನ ಚೆನ್ನಾಗಿದೆ. ನಾವು ಮಕ್ಕಳಿಗೆ ಒಂದಷ್ಟು ಆಸ್ತಿ ಮಾಡಿಟ್ಬಿಡ್ತೀವಿ, ಅವ್ರಿಗೊಂದು ಗಂಟು ಕೊಟ್ಬಿಟ್ಟು ಹೋಗ್ಬಿಡ್ತೀವಿ, ಅವ್ರು ಸುಖವಾಗಿರ್ತಾರೆ. ಸುಳ್ಳು. ಇವ್ರು ಮಾಡಬಾರದು ಮಾಡಿ ಪಾಪದ ಗಂಟನ್ನ ಕಟ್ಕೊಂಡು ಆ ಪಾಪದ ಗಂಟನ್ನ ಮಕ್ಕಳು ಕೊಟ್ಬಿಟ್ಟು ಸುಖವಾಗಿರಿ ಅಂದ್ರೆ, ಪಾಪದ ಗಂಟು ತಗೊಂಡವರು ನಿದ್ರಾರ್ಜಿತ, ಅವ್ರು ಸುಖವಾಗಿರೋದಕ್ಕೆ ಸಾಧ್ಯ? ಧರ್ಮದಿಂದ ದುಡಿದಿದ್ರೆ ಆ ಧರ್ಮದ ಧನವನ್ನ ಯಜ್ಞ ರೂಪವಾಗಿ ಪರಮಾತ್ಮನ ಸೇವೆಗೆ ಬಳಸಿದ್ರೆ ಭಗವಂತ ಚೆನ್ನಾಗಿರ್ತಾರೆ. ಸ್ವಾರ್ಥದಿಂದ ಗಳಿಸಿ ಅದು ನೀವು ಕೊಟ್ಬಿಟ್ಟು ನೀವು ಆರಾಮಾಗಿರಿ, ನೀವು ತಿನ್ಕೊಂಡು ಚೆನ್ನಾಗಿ, ಅವ್ರು ಯಾವ ಸುಖವೂ ಇಲ್ಲ, ಇಹವೂ ಇಲ್ಲ, ಪರವೂ ಇಲ್ಲ. ಇಹದಲ್ಲಿ ಸುಖ ಇಲ್ಲ, ಪರದಲ್ಲಿ ಸದ್ಗತಿ ಇಲ್ಲ. ಯಹ ಶಾಸ್ತ್ರವಿಧಿ ಉತ್ಸೃಜ್ಯ ವರ್ತತೆ ಕಾಮಕಾರಯೇ ನಾ ಸಿದ್ಧಿಂ ಅವಾಪ್ನೋತಿ ನಾ ಸುಖಂ ನಾ ಪರಾಂಗತಿಂ. ಭಗವದ್ಗೀತೆ ಪರಮಾತ್ಮ ಹೇಳಿದ್ರು. ಶಾಸ್ತ್ರವಾಕ್ಯವನ್ನು ಮೀರಿ ನಡೆದವರು, ಮನಸ್ಸಿಗೆ ಬಂದಂತೆ ಜೀವನ ಮಾಡ್ತಾ ಇರೋರು, ನಾ ಸಿದ್ಧಿಂ ಅವಾಪ್ನೋತಿ, ಅವರಿಗೆ ಯಾವ ಸಿದ್ಧಿನೂ ಆಗಲ್ಲ. ನಾ ಸುಖಂ, ಸುಖನೂ ಇಲ್ಲ. ನಾ ಪರಾಂಗತಿ, ಇನ್ನು ಸದ್ಗತಿ ಅಂತೂ ಇಲ್ವೇ ಇಲ್ಲ. ವೈಕುಂಠ ಸಮಾಧಾನ ಇವು ಸಮಾಧಾನ ಮಾಡ್ಕೋಬೇಕೆ ಹೊರತು ವೈಕುಂಠ ಇಲ್ಲ, ಯಾವುದೂ ಇಲ್ಲ, ದುರ್ಗತಿನೇ. ಸುಖ 30 ವರ್ಷದ ಯುವಕರಿಗೆ ಬೆನ್ನೋವು, ಆ ನೋವು, ಈ ನೋವು, ಏನೇನೋ ರೋಗಗಳು ಕೇಳಿದ್ರ? 60ಕ್ಕೆ ಬರ್ಬೇಕಾಗಿ ನೋವು 30ಕ್ಕೆ ಬರ್ತಾ ಇದೆ. ಯಾಕೆ? ಸೇವೆ ಮಾಡ್ತಾ ಇಲ್ಲ. ತಂದೆ ತಾಯಿ ಸೇವೆ ಮಾಡಲ್ಲ, ಗುರು ಹಿರಿಯರ ಸೇವೆ ಮಾಡಲ್ಲ, ದೇವರ ಸೇವೆನೂ ಮಾಡಲ್ಲ, ಒಂದು ಏಕಾದಶಿ ಉಪವಾಸ ಇಲ್ಲ, ಒಂದು ದೇವರ ಪೂಜೆ ಇಲ್ಲ, ಒಂದು ಒಳ್ಳೆ ಮಾತು ಆಡಲ್ಲ ದೊಡ್ಡವರ ಹತ್ರ. ಯಾವ ರೀತಿಯೂ ಸಂಸ್ಕಾರ ಇದೆ. ಆ ಮಕ್ಕಳಿಗೆ ಸುಖ ಎಲ್ಲಿ ಬರ್ಬೇಕು, ಆರೋಗ್ಯ ಎಲ್ಲಿ ಬರ್ಬೇಕು?
ಶರೀರ ಇರೋದು ದುಡಿಬೇಕು, ಮೈ ಬಗ್ಸಿ ದುಡಿಬೇಕು, ಸೇವೆ ಮಾಡಬೇಕು, ಮನಸ್ಸನ್ನ ದಂಡಿಸಬೇಕು. ಪುರಂದರದಾಸ್ ಹೇಳ್ತಾರೆ, ತನ್ನುವ ಖಂಡಿಸಿ ಒಮ್ಮೆ ಮಾಡೋ, ಮನವ ದಂಡಿಸಿ ಪರಮಾತ್ಮನ ಕಾಣೋ. ಮನಸ್ಸನ್ನ ದಂಡಿಸೋದೇ ಸಾಧನೆ, ಧ್ಯಾನ. ಮನಸ್ಸನ್ನ ದಂಡಿಸಿ ಅದನ್ನ ಒಂದು ಕಡೆ ನಿಲ್ಲಿಸಬೇಕು ಭಗವಂತನಲ್ಲಿ. ತನ್ನುವ ಖಂಡಿಸಿ ಅಂದ್ರೆ ಶರೀರ ಬುದ್ಧಿ ಇಟ್ಕೋಬೇಡ. ಆ ಶರೀರನ ಏನ್ ಹೇಳ್ತಾರೆ, ಶರೀರಂ ಖಲು ಧರ್ಮ ಸಾಧನಂ. ನಮಗೆ ಮನುಷ್ಯ ಶರೀರ ಇರೋದೇ ಧರ್ಮ ಸಾಧನೆ ಮಾಡೋದಕ್ಕೆ, ಸುಖ ಪಡಕ್ಕಲ್ಲ. ಯಾವ ಶಾಸ್ತ್ರದಲ್ಲಿ ಬಂದಿದೆ ಸುಖ ಪಡಕ್ಕೆ ಮನುಷ್ಯ ಶರೀರ ಇದೆ? ಇಲ್ಲ. ಶರೀರಂ ಖಲು ಧರ್ಮ ಸಾಧನಂ ಪರೋಪಕಾರಾರ್ಥಂ ಇದಂ ಶರೀರಂ. ಇದು ಶಾಸ್ತ್ರವಾಕ್ಯ. ಇದನ್ನ ತಿಳ್ಕೊಂಡ್ರೆ ಒಂದಷ್ಟು ದುಡ್ಡು ಇಟ್ಕೊಂಡ್ಬಿಟ್ಟು ಸುಖವಾಗಿರ್ತೀನಿ, ಇನ್ನೇನು ಕೆಲಸಕ್ಕೆ ಬರ್ದೇ ಇರೋದು ಓದ್ಬಿಟ್ಟು ನಾನು ಸುಖ ಪಡ್ತೀನಿ, ಸಾಧ್ಯವೇ ಇಲ್ಲ. ಹಿರಿಯರು ಎಷ್ಟು ನೆಮ್ಮದಿಯಿಂದ ಜೀವನ ಮಾಡಿದ್ರು ಅವ್ರ ಮಕ್ಕಳಿಗೆ ಅಷ್ಟು ನೆಮ್ಮದಿಯೂ ಇಲ್ಲ. ಅವ್ರ ಚಿಕ್ಕ ವಯಸ್ಸಲ್ಲೇ ಅವ್ರಿಗೆ ಡಿಪ್ರೆಷನ್ ಅಂತೆ, ರೋಗ ಅಂತೆ, ಕಷ್ಟಗಳಂತೆ, ಏನೇನೋ ಬಂದ್ಬಿಟ್ಟಿದೆ. ಹೀಗಾಗಿ ಶಾಸ್ತ್ರವಾಕ್ಯ ಸತ್ಯ, ಎಚ್ಚೆತ್ಕೋಬೇಕು, ಜಾಗೃತರಾಗಬೇಕು. ಯಾವತ್ತಿಗೂ ಇದು ಭಗವಂತನ ಲೋಕ, ಭಗವಂತ ಮಾಡಿರೋ ನಿಯಮನೇ ನಡೆಯೋದು. ಮನುಷ್ಯರು ಅಂದ್ಕೊಂಡಂಗೆ ಮನುಷ್ಯರು ಮಾಡೋ ನಿಯಮ ಕಾನೂನು ಯಾವುದು ಕೆಲಸಕ್ಕೆ ಬರಲ್ಲ. ಅದು ಬದಲಾಗ್ತಾನೆ ಇರುತ್ತೆ, ಅದರಿಂದ ಉಪಯೋಗ ಇಲ್ಲ. ಧರ್ಮ, ಭಗವದ್ಭಕ್ತಿ, ಕರ್ಮ, ಸತ್ಕರ್ಮ, ತ್ಯಾಗ, ಲೋಕ ಸೇವೆ, ಆಧ್ಯಾತ್ಮಿಕ ವಿದ್ಯೆ, ಇದು ನಮ್ಮ ಜೀವನದಲ್ಲಿ ನಮಗೆ ಒಳ್ಳೆಯದನ್ನ ಮಾಡುತ್ತೆ. ಹೀಗಾಗಿ ಕರ್ಮ ಸಿದ್ಧಾಂತ ಅನ್ನುವಂತಹ ಒಂದು ಸಬ್ಜೆಕ್ಟ್ ವಿಷಯವನ್ನು ನಾವು ಯಾಕೆ ತಗೊಂಡಿದ್ದು ಅಂದ್ರೆ, ಈ ವರ್ಷ ಏನ್ ಹೇಳ್ತೀರಾ? 5 ದಿನ ಏನ್ ಹೇಳೋದು? ಸ್ವಲ್ಪ ದಿನಗಳಿಗಾದ್ರೆ ಕರ್ಮ ಮಾಡ್ಬೇಕು ಮನುಷ್ಯರು. ಸನ್ಯಾಸಿ ಆದ್ರೂ ಮಾಡ್ಬೇಕು, ಸಂಸಾರಿ ಆದ್ರೂ ಮಾಡ್ಬೇಕು. ಹೇಗೆ ಕರ್ಮ ಮಾಡಬೇಕು, ಸಮಾಜದಲ್ಲಿ ಹೇಗೆ ನಡ್ಕೋಬೇಕು, ಯಾವ ರೀತಿ ಕರ್ಮ ಮಾಡಿದ್ರೆ ಬಂಧನ ಆಗುತ್ತೆ, ಯಾವ ರೀತಿ ಕರ್ಮ ಮಾಡಿದ್ರೆ ಮುಕ್ತಿ ಸಿಗುತ್ತೆ, ಇದನ್ನ ತಿಳ್ಕೋಬೇಕು. ಸುಖ ಯಾವುದರಿಂದ, ದುಃಖ ಯಾವುದರಿಂದ, ಇದೇ ಅರ್ಥ ಆಗಿಲ್ಲ ಅಂದ್ರೆ ಇನ್ನೇನ್ ಮಾಡಿ ಇರ್ಬೇಕು. ಹೀಗಾಗಿ ಪರಮಾತ್ಮನ ಮಾತುಗಳು ಕರ್ಮಯೋಗ, ಜ್ಞಾನಯೋಗ 3ನೇ ಅಧ್ಯಾಯ 4ನೇ ಅಧ್ಯಾಯದಲ್ಲಿ ಕರ್ಮ ಸಿದ್ಧಾಂತದ ಬಗ್ಗೆ ಬಹಳ ಚೆನ್ನಾಗಿ ತಿಳಿಸಿದೆ. ಅಲ್ಲಲ್ಲಿ ಬೇರೆ ವಾಕ್ಯಗಳು ಇದೆ. ಇವತ್ತು ನಾವು ಹಿಂದೆ ಕರ್ಮ ಸಿದ್ಧಾಂತ ಅಂದ್ರೆ ಏನು ಅಂತ ನಿನ್ನೆ ನೋಡಿದ್ವಿ. ಇವತ್ತು ನಿರ್ಯೋಗಕ್ಷೇಮ ಆತ್ಮವಾನ್, ಯೋಗಕ್ಷೇಮದ ಚಿಂತೆಯನ್ನು ಬಿಟ್ಟು ಲೋಕ ಸಂಗ್ರಹಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ನಾವು ಕೆಲಸ ಮಾಡಬೇಕು. ನನಗಾಗಿ, ನನ್ನ ಸುಖಕ್ಕಾಗಿ ಅಂತ ನಾವು ಮಾಡ್ಕೊಳಕ್ ಹೋದ್ರೆ ಅದು ಯಜ್ಞ ಆಗಲ್ಲ. ಭಗವತ್ ಪ್ರೀತ್ಯರ್ಥ, ಭಗವಂತನ ಸೇವೆ, ಮನುಷ್ಯರಿಗೆ ಮಾಡಿದ ಸೇವೆ, ಭಗವಂತನ ಸೇವೆ ಹೇಗಾಗತ್ತೆ? ಶ್ರೀರಾಮಕೃಷ್ಣ ಹೇಳ್ತಾರೆ, ಶಿವಜ್ಞಾನೇ ಜೀವ ಸೇವಾ. ಜೀವನಲ್ಲಿ ಶಿವನನ್ನ ನೋಡಿ ಸೇವೆ ಮಾಡು, ಅದು ಶಿವನ ಸೇವೆನೇ ಆಗುತ್ತೆ. ಇದು ರಾಮಕೃಷ್ಣರು ನಮಗೆ ಕೊಟ್ಟಿರುವಂಥದ್ದು. ವಿವೇಕಾನಂದರು ಅದನ್ನೇ ಹೇಳಿದ್ರು, ಆತ್ಮನೋ ಮೋಕ್ಷಾರ್ಥಂ ಜಗತ್ತಿಹಾಯ ಚ. ಇವರೇ ನನ್ನ ಆದರ್ಶ. ನನ್ನ ಆತ್ಮೋದ್ಧಾರಕ್ಕಾಗಿ ನಾನು ಸಾಧನೆ ಮಾಡಬೇಕು, ಜಗತ್ತಿಗೆ ಏನಾದರೂ ಒಳ್ಳೆಯದು ಮಾಡಬೇಕು, ಅವರವರ ಶಕ್ತಿಯಾನುಸಾರ ಏನಾದರೂ ಸೇವೆ ಮಾಡಿ. ಆಗಲೇ ಕರ್ಮಬಂಧನ ಕಳೆಯುತ್ತೆ. ಕರ್ಮಬಂಧನದಿಂದ ಬಿಡುಗಡೆ ಆದಮೇಲೆ ಮುಕ್ತಿ ಪ್ರಾಪ್ತಿಯ. ಮತ್ತೆ ಹುಟ್ಟೋದು, ಅಳೋದು, ಹುಟ್ಟಿದ ಮೇಲೆ ಅಳೋದು ಬಿಟ್ಟು ಇದೇ ಮಾಡ್ತಾರೆ ಮಕ್ಕಳು. ಹುಟ್ಟೋವಾಗಲೇ ಹತ್ಕೊಂಡು ಹುಟ್ಟೋದೆ. ಸರಿ, ಸಾಯೋವಾಗ ನಗ್ನಗ್ತಾ ಸಾಯ್ತಾ ಇದ್ದಾರೆ. ಎಷ್ಟು ಜನ ನಗ್ನಗ್ತಾ ಸಾಯ್ತಾ ಇದ್ದಾರೆ ಆನಂದವಾಗಿ. ಮುಖದಲ್ಲಿ ಎಲ್ಲ ನಗು ಇರುತ್ತಾ, ನೆಮ್ಮದಿ ಇರುತ್ತಾ, ಕೊರಗ್ತಾ ಸಾಯೋದು. ಅಳ್ತಾ ಹುಟ್ಟೋದು,
ಕೊರಗ್ತಾ ಬದುಕೋದು, ಕೊರಗ್ತಾ ಸಾಯೋದು ಅಂತ ಯಾರು ಹೇಳ್ತಾರೆ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಗೊಣಗೋದು, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅನ್ಕೊಂಡು ಗೊಣಗೋದು. ಅಯ್ಯೋ ಹಿಂಗಾಯ್ತಲ್ಲ ಹಂಗಾಯ್ತಲ್ಲ ಅಂತ ಕೊರಗ್ತಾ ಸಾಯೋದು. ಇದೆಲ್ಲ ಜೀವನ. ಕರ್ಮ ಬಂಧನ ಇರೋದ್ರಿಂದ ಅರ್ಧ ಹುಟ್ಟಿದ್ದು. ಆದ್ರೆ ಅದನ್ನೇನಂತ ಪುರುಷಾರ್ಥ, ಪುರುಷ ಪ್ರಯತ್ನ, ಸ್ವಪ್ರಯತ್ನ, ಸಾಧನೆ ಮಾಡಬೇಕು, ವಿದ್ಯೆ ಗಳಿಸಬೇಕು. ಮೊದಲು ವಿದ್ಯೆ, ಗುರುವಿನ ಬಳಿ ಹೋಗಿ ಅಧ್ಯಾತ್ಮ ವಿದ್ಯೆ ಗಳಿಸಿ ಅದರ ಆಧಾರದ ಮೇಲೆ ಒಳ್ಳೆಯ ಜೀವನವನ್ನು ರೂಪಿಸಿಕೊಂಡು ಭಗವತ್ ಪ್ರೀತ್ಯರ್ಥವಾಗಿ ಭಗವಂತ ಮೆಚ್ಚುವಂತ ಕೆಲಸವನ್ನು ಮಾಡಿಕೊಂಡು ಶುದ್ಧವಾದ ಜೀವನ ಮಾಡ್ತಾ ಇತರರಿಗೆ ಸೇವೆ ಮಾಡ್ತಾ ಕರ್ಮವನ್ನು ಕಳ್ಕೊಂಡು ಭಗವಂತ ಕೊಟ್ಟಿದ್ರಲ್ಲಿ ತೃಪ್ತಿಯಾಗಿ ಎದುರಿಚ್ಚಾದ ಸಂತುಷ್ಟವು. ಅವ್ರು ಹೆಂಗಿದ್ದಾರೆ, ಇವ್ರು ಹೆಂಗಿದ್ದಾರೆ, ನನ್ನ ಹತ್ರ ಏನಿದೆ, ಅವರ ಹತ್ರ ಏನಿದೆ, ಇದಲ್ಲ. ನನ್ನ ಕರ್ಮಕ್ಕನುಸಾರವಾಗಿ ಭಗವಂತ ನನಗೇನು ಕೊಟ್ಟಿದ್ದಾನೆ, ಇಷ್ಟರಲ್ಲಿ ತೃಪ್ತಿ. ಎದುರಿಚ್ಚಾದ ಸಂತುಷ್ಟವು. ಇದು ಕರ್ಮ ಸಿದ್ಧಾಂತದಲ್ಲಿ ಒಂದು ಭಾಗ. ಈ ರೀತಿ ಇದ್ರೆ ಕರ್ಮ ಬಂಧನ ಕಳೆದೋಗುತ್ತೆ. ಇನ್ನು ಸ್ವಲ್ಪ ಉಳಿದಿದ್ರು ಒಳ್ಳೆ ಕಡೆ ಜನ್ಮ ಆಗುತ್ತೆ. ಶ್ರೀಮತಾಂ ಹೇಗೆ ಪುಣ್ಯಾತ್ಮರ ಹೊಟ್ಟೆಯಲ್ಲಿ ಹೋಗ್ತಾರೆ. ಅವರು ಋಣ ತಿನ್ಕೊಂಡು ಪಾಪಕರ್ಮ ಮಾಡ್ಕೊಂಡಿದ್ರೆ ಪಾಪಿಗಳ ಹೊಟ್ಟೆಯಲ್ಲಿ ಹೋಗ್ತಾರೆ. ಅಥವಾ ಇನ್ಯಾವುದೋ ಪ್ರಾಣಿ ಇನ್ನೇನಾದ್ರು ಹೋಗ್ತಿರ್ತಾರೆ. ಗರುಡ ಪುರಾಣದಲ್ಲಿ ಇದೆಲ್ಲ ಬರುತ್ತೆ. ಯಾವ ಪಾಪ ಮಾಡಿದ್ರೆ ಎಂತ ಜನ್ಮಕ್ಕೆ ಹೋಗ್ತಾರೆ, ಹೇಗೆ ಹೋಗ್ತಾರೆ, ಏನಾಗುತ್ತೆ ಅಲ್ಲೆಲ್ಲ ಓದಿದ್ದು. ಮನೆಗೆ ಬಂದವರಿಗೆ ನೀರು ಕೊಡ್ಬೇಕು. ಮೊದಲು ನೀರು ಕುಡೀರಿ. ಬಾಯಾರಿ ಬಂದವರಿಗೆ ನೀರು ಕೊಡದೆ ಇದ್ರೆ ಸಾಕಾಗ ಪಕ್ಷಿ ಆಗ್ಬಿಡ್ತಾರೆ. ಅದು ಆ ಅಂತ ಬಾಯ ತೆಕ್ಕೊಂಡು ಆಕಾಶ ಮಾಡ್ತಾರೆ, ಹಂಗಾಗ್ಬಿಡ್ತಾರೆ. ಹಸಿದು ಬಂದವರಿಗೆ ಊಟ ಕೊಟ್ಟಿಲ್ಲ ಅಂದ್ರೆ ಅವರು ಮನೆಗೂ ಊಟಕ್ಕೆ ಅಲಿಯೋ ತರ ಆಗ್ಬಿಡುತ್ತೆ. ಅಂತ ಸ್ಥಿತಿ ಬಂದ್ಬಿಡುತ್ತೆ. ನಾವೇನ್ ಕೊಡ್ತೀವೋ ಅದು ನಮ್ಗೆ. ನಾವೇನ್ ಒಳ್ಳೆ ಕೆಲಸ ಮಾಡ್ತೀವೋ ಅದರಿಂದ ನಮ್ಗೆ ಒಳ್ಳೇದಾಗತ್ತೆ ಹೊರತು ಸ್ವಾರ್ಥದಿಂದ ನಾವು ಇನ್ನೇನೋ ಮಾಡಿಕೊಂಡು ಗಂಟು ಕಟ್ಕೊಂಡ್ರೆ ಪಾಪದ ಗಂಟು. ಪಾಪ ಸಂಗ್ರಹ ಯಾವತ್ತೂ ಸುಖ ಕೊಡಲ್ಲ. ಪಾಪಿಯ ದನ ಪ್ರಾಯಶ್ಚಿತ್ತಕ್ಕಲ್ಲದೆ ಪುಣ್ಯ ಕಾರ್ಯಕ್ಕಲ್ಲ. ಇವೆಲ್ಲ ಕರ್ಮ ಸಿದ್ಧಾಂತದಲ್ಲಿ ಬರುವಂತ ವಿಚಾರಗಳು. ಇನ್ನು ಕನಕದಾಸ ಒಂದು ಮಾತು ಹೇಳ್ತಾರೆ. ನೆಚ್ಚದಿರು ಸಂಸಾರ ನೆಲವಿಲ್ಲ ಈ ಕಾಯ, ಅಚ್ಚುತನ ನಾಮವನ್ನು ಸುಖಿಯಾಗು ಮನವೇ. ಗಳಿಸದಿರು ಸೀಮೆಯನ್ನು, ಗಳಿಸದಿರು ದ್ರವ್ಯವನ್ನು, ಗಳಿಸದಿರು ನೀ ದುರಿತ ರಾಶಿಗಳನ್ನು. ಪದ್ಮನಾಭನ ಪಾದ ಭಕ್ತಿಯಿಂದ ನೆನೆದು ಸುಖಿಯಾಗು ಮನವೇ ಅಂತ ಏನೋ ಹಾಡ್ತಾರೆ. ಕೀರ್ತನೆ ಬರುತ್ತೆ. ಇದು ನೆಚ್ಕೋಬೇಡಪ್ಪ, ನೆಲ ಇಲ್ಲ ಈ ಕಾಯ. ಕೂತಿದ್ದವ್ರು ಹಾಗಾಗಿ ಸತ್ತೋಗ್ತಾರೆ, ಎಡು ಬಿದ್ದವ್ರು ಸತ್ತೋಗ್ತಾರೆ, ಮಲಗಿದ್ದವ್ರು ಎದ್ದೋಳೋದೇ ಇಲ್ಲ. ಯಾವಾಗ ಹೋಗುತ್ತೋ ಪ್ರಾಣ ನಮ್ಮ ಕಂಟ್ರೋಲ್ ಅಲ್ಲಿ ಇದೆಯಾ? ಯಾರ್ಯಾರೋ ಕಂಟ್ರೋಲ್ ಮಾಡಕ್ ಹೋಗ್ತಾರೆ ಮನುಷ್ಯರು. ಇವ್ರ ಪ್ರಾಣನೇ ಇವ್ರ ಕಂಟ್ರೋಲ್ ಅಲ್ಲಿ ಇಲ್ಲ. ನೀ ಏನ್ ಮಾಡ್ತೀರಪ್ಪ ನಿಮ್ ಕೈಲಿ? ಹಾಗಾಗಿ ಭಗವಂತನಿಗಾಗಿ ಭಗವತ್ ಪ್ರೀತ್ಯರ್ಥವಾಗಿ ಕರ್ಮ ಮಾಡಿ, ಯಜ್ಞರೂಪವಾಗಿ ಕರ್ಮ ಮಾಡಿ. ಆಮೇಲೆ ಲೋಕ ಸಂಗ್ರಹ, ಇತರರಿಗೆ ಒಳ್ಳೇದಾಗುವಂಥದ್ದು ಏನಾದರೂ ಮಾಡಿ. ಅದರಿಂದ ಕರ್ಮ ಕಳೆಯುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಪುಣ್ಯದಿಂದಲೇ ಮನಸ್ಸಿಗೆ ಶಾಂತಿ. ಬಹಳಷ್ಟು ಜನ ಹೇಳ್ತಾರೆ ಮನಸ್ಸು ಚಂಚಲವಾಗಿದೆ, ಮನಸ್ಸಿಗೆ ಶಾಂತಿ ಇಲ್ಲ. ಪುಣ್ಯ ಕರ್ಮ ಮಾಡಿ ಮನಸ್ಸು ಶಾಂತವಾಗುತ್ತೆ. ಭಗವಂತನ ಸೇವೆ ಮಾಡಿ ಮನಸ್ಸು ಶಾಂತವಾಗುತ್ತೆ. ಬೇರೆ ಇನ್ನೇನ್ ಮಾಡಿದ್ರು ಆ ಮನಸ್ಸು ಶಾಂತವಾಗಲ್ಲ. ಪುಣ್ಯಾತ್ಮರಿಗೆ ಸಂತೋಷ, ಶಾಂತಿ, ನೆಮ್ಮದಿ, ಆರೋಗ್ಯ ಇವೆಲ್ಲ ಪುಣ್ಯದಿಂದ ಬರುವಂಥದ್ದು. ಬೇರೆ ಇನ್ಯಾವುದರಿಂದ ಅವೆಲ್ಲ ಸಿಗಲ್ಲ. ಕರ್ಮ ಸಿದ್ಧಾಂತ ಇದೆಲ್ಲವನ್ನ ಚೆನ್ನಾಗಿ ನಮಗೆ ತಿಳಿಸುತ್ತೆ. ಸ್ವಾಮಿ ವಿವೇಕಾನಂದರು ಅದಕ್ಕೆ ಹೇಳ್ತಾರೆ, ದಯಲೋ ನೀವು
who live for others, rest are more dead than alive. ಯಾರು ಇತರರಿಗಾಗಿ ಬದುಕಿದಾರೋ ಜೀವಿಸ್ತಾ ಇದ್ದಾರೋ ಅವರೇ ಬದುಕಿರುವಂತೆ, ಸ್ವಾರ್ಥಕ್ಕಾಗಿ ಬದುಕ್ತಾ ಇರೋರು ಬದುಕಿದ್ದು ಸತ್ತಂತೆ. ಯಾಕಂದ್ರೆ ಅವರು ಉದ್ಧಾರ ಆಗಲ್ಲ, ಸಮಾಜಕ್ಕೂ ಏನು ಸೇವೆ ಮಾಡಲ್ಲ, ಈ ತರ ಆಗ್ತೈತೆ. ಸೊ ಯಜ್ಞಶೇಷ ಅಮೃತಕ್ಕೆ ಸಮಾನ, ನಮ್ಗೆ ಅದು ಅಮೃತತ್ವವನ್ನು ಕೊಡುತ್ತೆ. ಮೃತ್ಯೋಗ ಅಮೃತ ಇದು ನಮ್ಮ ಜೀವನದ ಗುರಿ. ಇಷ್ಟೆಲ್ಲ ಆದ್ಮೇಲೆ ನಾವೀಗ ಭಗವಂತನ ಈ ಮಾತುಗಳಲ್ಲಿ, ಭಗವದ್ಗೀತೆಯ ಮಾತುಗಳಲ್ಲಿ ಶ್ರದ್ಧೆ ಇಡಬೇಕು, ನಂಬಿಕೆ ಇರಬೇಕು. ಇದು ಸತ್ಯ, ಭಗವಂತ ಹೇಳಿರೋದು ಸತ್ಯ, ಹೀಗೆ ನಡ್ಕೋಬೇಕು, ಇದು ಶ್ರದ್ಧೆ. ಏನು ಹೇಳ್ತಾರೆ, ನಾವಿರೋದೇ ಹೀಗೆ, ನಮ್ಗೆ ಇಷ್ಟ ಬಂದಂಗೆ ಜೀವನ ಮಾಡ್ತೀವಿ, ಸಂಶಯ ವಿನಶ್ಯತಿ, ಹಾಗೆಲ್ಲ ಮಾಡಬಾರ್ದು. ಗುರು ಹಿರಿಯರು ಶಾಸ್ತ್ರದಲ್ಲಿ ಏನ್ ತಿಳಿಸಿದೆಯೋ ಅದರಂತೆ ನಮ್ಮ ಜೀವನವನ್ನು ನಾವು ರೂಪಿಸ್ಕೊತಾ ಬರ್ತೇವೆ. ಸೊ ಇಷ್ಟು ಇವತ್ತಿನ ಈ ವಿಚಾರದಲ್ಲಿ, ಕರ್ಮ ಸಿದ್ಧಾಂತದಲ್ಲಿ ನಾವು ಗಮನಿಸಿದ ವಿಚಾರ. ನಾಳೆ ಸಂಜೆ ಇದೇ ಕರ್ಮ ಸಿದ್ಧಾಂತದಲ್ಲಿ ಇನ್ನೊಂದು ಭಾಗ ಇದೆ, ನೈಷ್ಕರ್ಮ ಸಿದ್ಧಿ ಅಂತ. ಇದು ಸ್ವಲ್ಪ ಜ್ಞಾನ ಯೋಗಕ್ಕೆ ಸಂಬಂಧಪಟ್ಟಿದೆ, ಇದು ಸ್ವಲ್ಪ ಹೈಯರ್ ಫಿಲಾಸಫಿ ಇದೆ, ಅದನ್ನು ತಿಳ್ಕೊಳ್ಳೇಬೇಕು. ನೈಷ್ಕರ್ಮ ಸಿದ್ಧಿ ಅಂತ ಭಗವದ್ಗೀತೆಯಲ್ಲಿ ಒಂದು ವಿಚಾರ ಏನು ಅಂದ್ರೆ, ಮಾಡದಂತೆ ಇರೋದು, ಮಾಡಬೇಕು ಮಾಡದಂತೆ ಇರಬೇಕು, ಅಂಟದಂತೆ ಇರಬೇಕು, ಈ ಕರ್ಮಭೂಮಿಯಲ್ಲಿ ಇದ್ದು ಇರದಂತೆ ಇರಬೇಕು. ಇದು ಒಂದು ಕಲೆ, ಇದು ಜ್ಞಾನದಿಂದ ಸಾಧ್ಯ. ಅದನ್ನ ನೈಷ್ಕರ್ಮ ಸಿದ್ಧಿ ಅಂತ ಕರೀತಾರೆ. ಅದ್ರ ಬಗ್ಗೆ ನಾಳೆ ಗಮನಿಸೋಣ. ಇನ್ನು ಇವತ್ತು ಬೆಳಗ್ಗೆ ನಾವು ಒಂದಷ್ಟು ಧ್ಯಾನ, ಆಮೇಲೆ ಧ್ಯಾನ ಮಾಡೋ ವಿಧಾನ, ಯಾಕೆ ಧ್ಯಾನ ಮಾಡಬೇಕು ಅಂತ ಬೆಳಗ್ಗೆ ಒಂದಷ್ಟು ವಿಚಾರ ಗಮನಿಸಿದ್ವಿ. ಒಂದಷ್ಟು ಜನ ಬಂದು ಅದನ್ನ ಉಪಯೋಗಿಸ್ಕೊಂಡ್ರು. ನಾಳೆ ಬೆಳಗ್ಗೆನೂ ಇರುತ್ತೆ, ಭಗವಂತನನ್ನ ಹೃದಯದಲ್ಲಿ ಹೇಗೆ ಧ್ಯಾನ ಮಾಡಬೇಕು ಅದರ ಬಗ್ಗೆ ನಾವು ನಾಳೆ ಬೆಳಗ್ಗೆ ಒಂದಷ್ಟು ವಿಚಾರ ಅದನ್ನೆಲ್ಲ ಗಮನಿಸೋಣ. ಹರಿ ಓಂ ತತ್ಸತ್. ಶ್ರೀರಾಮ